ಬಸವಣ್ಣನವರಿಗೆ, ಸದ್ಗುರು ಚನ್ನಬಸವೇಶ್ವರರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು ಪ್ರಣವಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಮ್ಮಲ್ಲಿ ನಾವು ಮುಕ್ತಿ ಪಥದೆಡೆಗೆ ಸಾಗಬೇಕಾಗ್ಯದ. ಶಾಂತ ರೀತಿಯಿಂದ ತದೇಕ ಚಿತ್ತದಿಂದ ಭಾವನಾತ್ಮಕವಾಗಿ ನಮ್ಮನ್ನು ನಾವು ಮರೆತು ಶರಣರ ವಿಚಾರಧಾರೆಯೆಡೆಗೆ ಸಾಗಬೇಕಾಗ್ಯದ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಬಿಡ್ತಾ ಇರಿ. ಉಸಿರಾಟದ ಕಡೆ ನಿಮ್ಮೆಲ್ಲರ ಗಮನವಿರಲಿ. ಆಯುಷ್ಯ ವೃದ್ಧಿಗೆ ನಿಧಾನಗತಿಯ ಉಸಿರಾಟ ದಿವ್ಯೌಷಧ ಅಂತ ಹೇಳ್ತಾರೆ. ನಿಧಾನವಾಗಿ ಉಸಿರಾಡ್ತಾ ಇರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಕೈ ಎತ್ತಿ ಹೇಳ್ರಿ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನಬಸವೇಶ್ವರರಿಗೆ, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ. ಯಾಕೆ ಅಕ್ಕನ ಬಳಗದವ್ರಿಗೆ ನಾಚಿಕೆ ಹೊಂಟದೇನು? ನಾವು ನಮ್ಮ ಗುರುವಿಗೆ ಜಯ ಹೊಡ್ಲಿತ್ತೀವಿ, ಬೇರೆಯವರಿಗಲ್ಲ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಕನ್ನಡದ ಪಟ್ಟದ್ದೇವರು ಈ ಭಾಗದ ನಡೆದಾಡುವ ದೇವರಾಗಿರುವಂಥ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿ, ಎಲ್ಲ ದೀಕ್ಷಾ ಗುರುಗಳು ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರೂ ಆದ ಮಾತೃಹೃದಯಗಳಾದ ಹನುಮ ಮಂಟಪದ ಅಧ್ಯಕ್ಷರಾಗಿರುವಂಥ ಪರಮಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಶ್ರೀಪಾದಕ್ಕೆ ವಂದಿಸಿ,
ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು ಮಹಾಂತ ಚಿಂತಕರು ಆಗಿರುವಂಥ ಪರಮಪೂಜ್ಯ ಗುರುಬಸವಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ಆತ್ಮೀಯ ಶರಣ ಸೋದರ ಪ್ರಶಾಂತ್ ಮಠಪತಿ ದಂಪತಿಗಳಿಗೂ ಯಾವತ್ತೂ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಚನ್ನಬಸವಪಟ್ಟದೇವರ ಸ್ಥಾನದೊಳಗೆ ನಾವೆಲ್ಲ ಹನುಮ ಮಂಟಪದೊಳಗೆ ಆಸೀನರಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಶರಣೋ ಶರಣಾರ್ಥಿಗಳು. ಇವತ್ತು ಇನ್ನು 26 ದಿನ ಉಳಿದು ನಾವು ದಿನ ಎಣಿಸ್ಕೊತಾ ಹೋಗೋದು. ಇವತ್ತು ಹೇಳಿದ್ರೆ 26 ದಿನ ಉಳಿತಾವೆ. ಶ್ರಾವಣ ಮಾಸದ ದಿನಗಳು ಹೆಂಗೆ ಕಡಿಮೆ ಆಗ್ತಾವೋ ನಾವು ಅಂತೀವಿ ಈ ವರ್ಷ ನಾವು ದೊಡ್ಡವರಾಯ್ತೀವಿ ಅಂತ. ಪ್ರತಿ ವರ್ಷ ನಾವು ಸಣ್ಣವ್ರು ಹಾಕೋತ ಬರ್ತೀವಿ. ಹೌದಲ್ರಿಪ್ಪ? ಇವತ್ತು ನಾವು ಯಾವುದು ವಿಷಯ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಆಲೋಚನೆ ಮಾಡೀವಿ. ಯಾವುದು ಮಗ? ಇವತ್ತು ಯಾವುದೋ ನಿನ್ನೆ ಹೇಳಿದ್ದ, ನಾಳೆ ಈ ವಿಷಯದ ಬಗ್ಗೆ ಶರಣರ ವಿಚಾರಗಳನ್ನು ಆಸ್ವಾದನೆ ಮಾಡೋಣ ಅಂತ. ಇವತ್ತು ಯಾವುದು ವಿಚಾರ ಬಗ್ಗೆ ನೋಡ್ರಿ, ಅಣ್ಣವ್ರು ಹೇಳಿದ್ರು, ಅಕ್ಕವ್ರು ಹೇಳಿದ್ರು, ಇಲ್ಲಿ ಸತ್ಸಂಗದ ಬಗ್ಗೆ. ನಮ್ಮ ಜೀವನವನ್ನು ಕಟ್ಟುವಂತಹ ಬಹುದೊಡ್ಡ ಘಟ್ಟ ಇದು. ನಮ್ಮ ಬದುಕನ್ನು ರೂಪಿಸುವಂಥ ಬಹುದೊಡ್ಡ ಘಟ್ಟ. ನಾವು ಇರ್ತೀವೋ, ಹ್ಯಾಂಗೆ ಇರಬೇಕಾಗಿತ್ತೋ, ಹ್ಯಾಂಗಿದ್ದೀವೋ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥ ಘಟ್ಟ ಅದು. ಹೆಸರೇ ಸತ್ಸಂಗ. ಸತ್ಸಂಗ. ಸತ್ ಅಂದ್ರೆ ಸತ್ಯವನ್ನು ಹೇಳೋದು, ಸತ್ಯವಂತರಲ್ಲಿ ಕೂಡೋದು, ಸತ್ಯವಂತರ ಜೊತೆ ಬದುಕೋದು. ಎಷ್ಟು ಚಂದದ. ಬೇರೆದೇನೂ ಇಲ್ಲ. ಸತ್ಸಂಗ ಅಂದ್ರೆ ನಾವು ಒಂದು ತಿಂಗಳು ಪ್ರವಚನ ಕೇಳಿ ಮನೆಗೆ ಹೋಗೋದಂತ ಅಷ್ಟಕ್ಕೆ ಸೀಮಿತ ಅಲ್ಲದು. ಇಡೀ ನನ್ನ ಜೀವನದುದ್ದಕ್ಕೂ ಮೆಲುಕು ಹಾಕ್ಕೊಂಡು ಬದುಕುವಂಥದ್ದು ಅದು ಸತ್ಸಂಗ. ಹಾಗಾದ್ರೆ ನಾವು ಹ್ಯಾಂಗೆ ಇರ್ತಾ ಇದ್ದೀವಿ? ನಾವು ಸತ್ಸಂಗದಲ್ಲಿ ಬದುಕ್ತಾ ಇದ್ದೀವ? ಸತ್ಸಂಗದಲ್ಲಿ ಬದುಕ್ತಾ ಇದ್ದರೆ ನನ್ನ ಆಲೋಚನೆಗಳು ಹೆಂಗದವ, ನನ್ನ ವಿಚಾರಧಾರೆಗಳು ಹೆಂಗದವ? ಒಬ್ಬ ಗಂಡ ಹೆಂಡತಿ ಹಿಂಗೆ ಜಗಳ ಆಡ್ಕೊತಿದ್ರಂತ. ಒಣ ಬೈಕೊಂಬದು. ಹೆಂಡತಿಗೆ ಭಾಳ ಬೈತಿದ್ದ ಗಂಡಿದ್ದು. ಅವ್ರಂದ್ರಂತ ಅವನಿಗೊಂದು ಸಲ ತಪ್ಪು ಅನ್ನಿಸ್ತು, ನಾ ಬೈಯೋದು ತಪ್ಪು ಅಂತ ಅನ್ನಿಸ್ತು. ಎಲ್ಲಾರ ದೇವ್ರಿಗೆ ಹೋಗಿ ಬಿಟ್ಟು ಬರೋರು ನಡಿ ಅಂತ ಹೆಂಡತಿ ಕರ್ಕೊಂಡು ಹೋದ. ಎದಕ್ಕೆ? ಬೈಯೋದನ್ನು ಬಿಟ್ಟು ಬರ್ಲಾಕ. ಅವನ ದೋಸ್ತರೆಲ್ಲ ದಿನ ಸಾಯಂಕಾಲ ಕುಂತು ಏನು ಮಾತಾಡ್ತಿರು ಅಂದ್ರೆ, ನಿನ್ನ ಹೆಂಡ್ರಿಗೆ ನಿನ್ನ ಮುಷ್ಟಿದಾಗ ಇರಬೇಕಾದ್ರೆ ನೀ ಅವ್ರಿಗೆ ಬೈತಾ ಹೋಗಬೇಕು ಅಂತ ಹೇಳ್ತಿರಂತ. ಯಾರು? ಅವನ ದೋಸ್ತರು. ಮನ್ಯಾಗ ನಾನು ಹೆಂಡತಿ ನನಗೆ ಹುರ್ರು ಮಾಡಿದ್ರೆ ಏನು ಮಾಡಬೇಕು ಅಂತ ಹಿಂಗೆ ಚರ್ಚೆ ಇತ್ತು ಒಂದೊಂದು ಮೈಫಿಲ್ದಾಗ. ಒಬ್ಬ ಮಹಾತ್ಮ ಹೇಳ್ದ ಅವ್ರಿಗೆ, ಭಾಳ ಶಾಣೆ ಪಂಡಿತ್ ಹೇಳ್ದ, ನೀ ಏನಿಲ್ಲ ಮನೆಗೆ ಹೋದ ತಕ್ಷಣ ಹೆಂಡತಿ ನೀ ಬೈತಾ ಇರಬೇಕು, ಆಕೆ ನಿನ್ನ ಕಂಟ್ರೋಲ್ದಾಗ ಇರ್ತಾಳ ಅಂತ ಹೇಳ್ದ. ಆಗ ನೋಡ್ರಿ, ನಾವು ಯಾವತ್ತೂ ನಮ್ಮ ಮನೆಯವ್ರು ನಮ್ಮ ಅವ್ವಪ್ಪ ಹೇಳಿದ ಮಾತು ಭಾಳ ಜಲ್ದಿ ಕಿವಿಯಾಗ ಹಾಕ್ಕೊಂಬಂಗಿಲ್ಲ, ತಲೆ ಹಾಕ್ಕೊಂಬಂಗಿಲ್ಲ. ನಾವು ಮನೆಯಿಂದ ಹೊರಗೆ ಬರೋ ಟೈಮಿನ ನಮ್ಮ ಅವ್ವ ಹೇಳಿ ಕಳಿಸ್ತಾಳೆ, ಮಗ ಜತ್ತು ನೋವು, ಅಂತಿಂತವ್ರು ಸರಿ ಕೂಡಬೇಡ, ಅಂತಿಂತವ್ರು ಸರಿ ನಿಂದ್ರಬೇಡ, ಅಲ್ಲಿ ಇಲ್ಲಿ ಉಣ್ಬೇಡ, ಸೀದಾ ಸಾಳಿ ಹೋಗಿ ಸೀದಾ ಮನೆಗೆ ಬಾ ಅಂತ ಹೇಳ್ತಾಳೆ. ಇಲ್ಲ ಲೋಕಲ್ಕಿದ್ದಾಗ ನಾವು ಮಕ್ಕಳು ಬೇರೆ ಕಡೆ ಓದ್ಲಾಕಿದ್ದಾಗ ಒಳ್ಳೆಯವ್ರ ಜೊತೆ ಕೂಡು ಮಗ. ನೋಡ್ರಿ, ಆಡು ಭಾಷೆದಾಗ ಹೇಳ್ತೀವಿ ನಮ್ಮ ಮಕ್ಕಳಿಗೆ. ನಮ್ಮ ಅರಿವಿನ ಪರಿಕಲ್ಪನೆ ಇಟ್ಕೊಂಡೇ ಹೇಳ್ತೀವಿ ಆ ಮಾತನ್ನು. ಯಾಕೆ ಆ ಮಾತನ್ನು ಹೇಳ್ತೀವಿ ಅಂದರೆ, ಒಳ್ಳೆಯವ್ರ ಬರಲು ಕುಂತ ನನ್ನ ಮಗ ಅಂದರೆ ಒಳ್ಳೆಯ ವಿಚಾರಗಳನ್ನು ಕಲಿತಾನೆ ಅನ್ನುವಂತಹ ಭೌತಿಕ ಚಿಂತನೆಯೊಂದಿಗೆ ಅದು ಹೇಳಿ ಕಳಿಸ್ತೀವಿ. ಹಂಗೆ ಅವ್ರು ಹೆಂಡತಿ ಬೈತಾ ಇದ್ದ. ಆಗ ಅವನಿಗೆ ಒಂದು ಸಲ ತಪ್ಪು ಅನ್ನಿಸ್ತು, ನಡಿ ದೇವ್ರಿಗೆ ಹೋಗೋರಿ ಬಿಟ್ಟು ಬರೋರಿ ಅಂತ ಕರ್ಕೊಂಡೋದ ಹೆಂಡತಿ. ಹೋದರು, ದೇವ್ರಿಗೆ ಹೋಗಿ ಬಿಟ್ಟು ಬಂದ. ಆ ದೇವ್ರ ಬಲಂದ, ದೇವರೇ ಇನ್ನು ಮುಂದೆ ನಾನು ಹೆಂಡತಿ ಬೈಯಂಗಿಲ್ಲ. ಆಕೆ ಏನೂ ಅಂತ ಇರಲಿಲ್ಲ ಪಾಪ. ಮನೆ ಬಂದರು. ನಮ್ಮಲ್ಲೊಂದು ಪದ್ಧತಿ ಅದ,
ನಾವು ದೇವ್ರಿಗೆ ಹೋದ್ರೆ ಮತ್ತು ದೇವ್ರಿಗೆ ಕಳಿಸ್ಕೊಡ್ತೀವಿ. ಯಾವುದಾರ ದೇವ್ರಿಗೆ ಹೋದ್ರಿ ಅಂದ್ರೆ ಇವತ್ತು ನಾಳೆ ನಾವು ಮನೆ ದೇವ್ರಿಗೆ ಕಳಿಸ್ಕೊಡ್ಲತ್ತೀರಿ ಬರ್ರಿ ಊಟಕ್ಕೆ ಅಂತ ಹೇಳ್ತೀವಿ. ಮನೆ ದೇವ್ರಿಗೆ ಕರ್ಕೊಂಡು ಬಂದು ದೇವ್ರಿಗೆ ಯಾಕೆ ಕಳಿಸ್ಬೇಕು? ನಮ್ಮ ಮನೆಗೆ ಇಟ್ಕೋಬೇಕು. ನಾವು ಅಂತೀವಿ ದೇವ್ರು ನಮ್ಮ ಮನೆಗೆ ಯಾಕೆ, ಮತ್ತು ನಮ್ಮ ಬುದ್ಧಿ ದೇವ್ರು ಕಲ್ತಂದ್ರೆ ಜಗತ್ತು ನಡೆಯೋದು ಹೆಂಗೆ ಅಂತ ತಿಳ್ಕೊಂಡು ಬರ್ರಂತ ಬಂದು ಬುರ್ರಂತ ಹೋಗ್ಬೇಕು ಅಂತ ನಮ್ಮ ಲೆಕ್ಕ. ಅದಕ್ಕೆ ದೇವ್ರಿಗೆ ಕಳಿಸ್ಬೇಕು ಅಂದ್ರೆ ಹೆಂಗೆ ಮಾಡಬೇಕು ಅಂದ್ರೆ ಅವ್ರು ವಿಚಾರ ಮಾಡ್ತಾರೆ. ಇಂಥ ಒಬ್ಬರು ಗುರುಗಳಿಗೆ ಕರೆಸ್ತಾರೆ. ಗುರುಗಳೇ ನಮ್ಮ ಮನ್ಯಾಗ ನಾಳೆ ಪೂಜೆ ಅದ, ನೀವು ಬರ್ರಿ ಅಂತ ಕರೀತಾರೆ. ಬರ್ತಾರೆ ಮನೆಗೆ, ಬಂದು ಪೂಜೆ ಕೊಡ್ತಾರೆ. ಪಾಪಕ್ಕೆ ಹೆಣ್ಮಗಳು ನಯ ನಾಜೂಕು, ಒಂದು ಸಲ ಭೀ ಗುರುಗಳ ಮುಂದೆ ಹೋಗಿ ಹಿಂಗೆ ಇದು ಮಾಡಲಿಲ್ಲ. ಅವ ನಮಸ್ಕಾರ ಮಾಡ್ದ, ಇವ್ರಿಗೂ ನಮಸ್ಕಾರ ಮಾಡಿದ್ರು. ಮುಂದ್ಕತ್ತ ಹೋಗಿ ಮಾಡೆ ಅಂದ. ಅಂದ್ರೆ ಆಕೆ ಪಾಪ ಹಿಂಗೆ ಮಾಡಕ್ಕೆ ಹೋದಳು. ನೀನು ನಾವು ಗೊತ್ತಾಗಲ್ಲ ನಿನಗೆ ಅಂತ ಮೊದಲಿನ ಪದ್ಧತಿ ಏನದ ಅದು ಬೈಲಾಕ್ಕೆ ಶುರು ಮಾಡ್ದೆ. ಗುರುಗಳಂದರು, ಮತ್ತು ನೀ ಎಲ್ಲಿಗೆ ಹೋಗಿದ್ದಪ್ಪ ಅಂತ ಕೇಳಿದ್ರು ಅವರು. ಗುರುಗಳೇ, ನಾನು ಇದು ಎಲ್ಲ ಬಿಟ್ಟು ಬರ್ಲಾಕ್ಕೆ ಹೋಗಿದ್ದೆ, ಮತ್ತು ಇವತ್ತು ನೀ ಏನು ಮಾಡತ್ತಿದ್ದಿ? ಆ ತಾಯಿಗೆ ಏನು ಅನ್ಬೇಕು ಅಂತ ಇಲ್ಲ, ಏನು ಅನ್ನಬಾರ್ದು ಅಂತ ಇದ್ದಿ, ಮತ್ತು ನೀ ಅಲ್ಲಿ ದೇವ್ರಿಗೆ ಹೋಗಿ ಬಿಟ್ಟು ಬಂದ್ರೆ ಆಯ್ತೇನು ಅಂತ ಕೇಳಿದ್ರು. ನಂಗೆ ಗೊತ್ತಾಗಲ್ದೆ ಬರ್ತಾವ್ರಿ ಗುರುಗಳೇ ಮಾತು. ನನ್ನ ಸಂಗತಿ ದೋಷ ಅದ ರೀ ಅಂದವ. ಗುರುಗಳಂತಾರ, ಜೀವನದೊಳಗೆ ನಿನ್ನ ಗೆಳೆಯರು ನಿನ್ನ ಕೊನೆ ತನಕ ಬರೋಂಗಿಲ್ಲ. ನಿನ್ನ ಸುಖ ದುಃಖದಲ್ಲಿ ನಿನ್ನ ಗೆಳೆಯರು ಬರೋಂಗಿಲ್ಲ. ನಿನ್ನ ಆಡ್ಕೊಳ್ಳೋರು ಬರೋಂಗಿಲ್ಲ. ಹೊರಗಿನವ್ರು ಯಾರೂ ಬರೋಂಗಿಲ್ಲ. ನೀನು ನೋವಿದ್ದಾಗ, ನಿನ್ನ ನಲಿವಿದ್ದಾಗ, ನಿನ್ನ ಕಷ್ಟ ಇದ್ದಾಗ, ನೀ ಬೆಡ್ ಮೇಲೆ ಮಲ್ಕೊಂಡಾಗ ಒಂದು ಗಿಲಾಸ್ ನೀರು ಕೊಡೋರು ನಿನ್ನ ಮನೆಯವ್ರು ಇರ್ತಾರೆ, ನಿನ್ನ ಧರ್ಮ ಪತ್ನಿ ಇರ್ತಾಳ, ಚೆಂದ ನೋಡ್ಕೊಳ್ತಮ್ಮ ಅಂತ ಹೇಳಿದ್ರು. ಸತ್ಸಂಗದ ದೋಷದಿಂದ ಕುಟುಂಬ ಹಾಳಾಗ್ತಾ ಇವೆ. ಸತ್ಸಂಗ ಬಿಡೋದ್ರಿಂದ, ಸತ್ಸಂಗದಿಂದ ಬದುಕ್ತೀವಂದ್ರೆ ಕುಟುಂಬದ ವೃದ್ಧಿ ಆಗ್ತದೆ. ನಮ್ಮಲ್ಲಿ ವಿಚಾರಗಳು ಸಣ್ಣತನವನ್ನು ಹೋಗ್ತದೆ ಸತ್ಸಂಗದಲ್ಲಿ ಇದ್ದೀವಂದ್ರೆ. ಸಡನ್ಲಿ ನಮ್ಮ ಎಮೋಷ್ನಲ್ ಆಗೋದಿಲ್ಲ. ಮನಸ್ಸು ಹೃದಯ ವೈಶಾಲ್ಯತೆ ಇಟ್ಕೊಂಡು ಅಂತಾರಲ್ಲ, ದೊಡ್ಡ ಹೊಟ್ಟೆ ಮಾಡಿ ಬದುಕು, ತಮ್ಮನ ಅಂದ್ರೆ ಅಂದಿರ್ಬೇಕು, ಅಣ್ಣನ ಅಂದ್ರೆ ಅಂದಿರ್ಬೇಕು, ಭಾವನ ಅಂದ್ರೆ ಅಂದಿರ್ಬೇಕು, ನೆಗೆನೇ ಹೇಳ ನೀನೇ ದೊಡ್ಡ ಹೊಟ್ಟೆ ಮಾಡ್ಕೋ ಯಕ್ಕ ಅಂತಾರೆ. ದೊಡ್ಡ ಹೊಟ್ಟೆ ಮಾಡ್ಕೊಂಡು ಫುಗ್ಗ ಉಬ್ಬಿರಂಗೆ ಉಬ್ಬಿಸ್ಕೊಂಡು ಕೂಡೋದೇನು ಅಲ್ಲ. ಯಾರು ಏನೇ ಅಂದರೂ ಸಹಿತ ಒಳಗೆ ನುಂಗಿ ಆರಾಮವಾಗಿ ನಗ್ನಗ್ತಾ ಇರೋದು. ಸಮರಸವೇ ಜೀವನ, ವಿರಸವೇ ಮರಣ. ಎಲ್ಲಿ ಸಾಮರಸ್ಯ ಇರ್ತದೆ, ಎಲ್ಲರ ಮನೆ ದೋಷ ತೂತೇನೆ. ಯಾರ ಮನೆಗೂ ಜಗಳ ಇಲ್ಲ, ಕಿರಿಕಿರಿ ಇಲ್ಲ ಅಂತಲ್ಲ. ಅದು ಹ್ಯಾಂಗಿರಬೇಕು ಅಂದ್ರೆ ನೀರಿನ ಮೇಲೆ ಗುಳ್ಳಿ ಇದ್ದಂಗೆ ಇರಬೇಕು. ಹಿಂಗೆ ಬರಬೇಕು, ಹಂಗೆ ಹೋಗ್ಬೇಕು. ಜಗಳ ಆಡೋದೇ ಇದ್ರೂ ಅದು ಒಳ್ಳೆಯದಲ್ಲ. ಹೆಂಗೆ ಜಗಳ ಆಗಬೇಕು ಅಂತಂದ್ರೆ ಸಮಾಧಾನದಿಂದ ಜಗಳ ಆಡಬೇಕು, ಮತ್ತೊಂದು ಕ್ಷಣಾರ್ಧದಲ್ಲಿ ಮರೆತು ಬಾ ಊಟ ಮಾಡರಿ ಅನ್ನಬೇಕು. ಅದು ಬದುಕು. ಅಂಥ ತಾಕತ್ತು ಯಾವಾಗ ಬರ್ತದೆ ಅಂದರೆ ಸತ್ಸಂಗದಲ್ಲಿ ನಾವು ಬದುಕನ್ನು ಸವಿಸಿದಾಗ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ನೋಡಿರಿ, ಹೆಜ್ಜೆಯನ್ನು ಸವಿದಂತೆ, ಸಿಹಿಯನ್ನು ಇಟ್ಕೊಂಡಂಗಂತ. ನೋಡ್ರಿ, ಒಂದು ಭಾಳ ಚಂದ ಹೇಳ್ತಾರೆ. ನಾವು ಎಲ್ಲಿ ತಪ್ತಾ ಇದ್ದೀವಿ, ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರುವಂಥದ್ದು. ನಾವು ತನ್ನ ತಾನರಿಯದೆ ಒಂದನೇದು, ಎರಡನೇದು ತನ್ನ ತಾ ನೋಡದೆ, ಮೂರನೇದು ತನ್ನ ತಾ ನುಡಿಯದೆ. ಸ್ವಯಂ ಬುದ್ಧಿ ಸುಖಂಚಯ, ಪರಬುದ್ಧಿ ನಾಶಂಚಯ ಅಂತ ಕಬೀರ್ ಹೇಳ್ತಾನೆ. ಸ್ವಂತ ಬುದ್ಧಿ ಆಲೋಚನೆ ಮಾಡೋದೇ ಇಲ್ಲ. ನಾವು ತನ್ನನ್ನು ತಾನೇ ಇಳಿದು ನೋಡುವಂಥ ಕಲ್ಪನೆಯೆಲ್ಲ ಹೋಗ್ತಾ ಇಲ್ಲ. ತನ್ನನ್ನು ತಾನು ಬದುಕುವಂಥ ರೀತಿಯನ್ನು ಕಲ್ಕೊಂಡೇ ಇಲ್ಲ. ಅಂದರೆ ಹೀಗೆ ಬದುಕ್ಲತ್ತೀವೇನು, ಹಾಗೆ ಬದುಕ್ಲತ್ತೀವಿ. ಅದಕ್ಕೆ ತಲೆಯೊಳಗೆ ಏನು ಬೇಕಂತ ಕಾವು ಬೇಡ. ಕಾವು ನಮ್ಮ ತಲೆಯೊಳಗೆ, ಕಾವು ಅಂದರೆ ಟೆನ್ಷನ್ ಅಂತೀವಲ್ಲ, ನಮ್ಮ ತಲೆಯೊಳಗೆ ಟೆನ್ಷನ್ ಬೇಡ ಅಂದ್ರೆ ಸತ್ಸಂಗದಲ್ಲಿ ಬದುಕಬೇಕು, ತಾನೇ ತಣ್ಣಗಾಗ್ತದೆ. ನಮ್ಮ ಜೀವನದೊಳಗೆ ಮಾತಾಡಿದರೆ ಉಸಾಬ್ರಿ ಬೇಡ ಅಂತಾರೆ. ಊರು ಉಸಾಬ್ರಿ ತೊಗೊಂಡು ನಿನಗೇನು ಮಾಡೋದು ಅದನ್ನು ಅಂತಾರೆ. ನಾವು ಮುಂಜಾನೆ ಬೆಳಗಾಯಿತು ಅಂತ ನಮ್ಮ ಮನೆ ಕುದಿ ಮಾಡ್ತೀವಿಲ್ಲೋ ಗೊತ್ತಿಲ್ಲ, ಮತ್ತೊಬ್ಬರ ಮನೆ ಕುದಿನೇ ಮಾಡ್ತೀವಿ. ಹೊಸ ಮದುವೆ ಆಗಿಂದಿರ್ತದೆ, ಸೊಸೆ ಬರ್ತಾಳೆ ಮನೆಗೆ, ಆಕೆ ಬಾಜು ಮನೆಗೆ ಕಿಟಕಿಗೆ ನೋಡ್ಕೋತಾ ಇರ್ತಾಳೆ. ಆಕಿನ ಮನೆಯಾಗಾರ ಬೆಂಕಿ ಎತ್ತಿಂದು ಇರ್ತದೆ.
ಆ ಮನೆಗೆ ಭೀ ಹೆಂಗೆ ಬೆಂಕಿ ಹಚ್ಬೇಕು. ಆಕಿ ಸೊಸಿ ಹೊರಗೆ ಅತ್ತಿ ಹೊರಗೆ ಹೋದಾಗ ಆ ಮನೆಗೆ ಆಕಿ ಬರ್ತಾಳೆ. ಹಳ್ಳಗೆ ಬಂದಂತಾಳ ಮಗ ಚಂದ 6 ತಿಂಗಳು ನಡೀತದೆ ಮನೆಗೆ. ಅವ್ರದ್ದು ಅತ್ತಿ ಸೊಸಿ ತಾಯಿ ಮಗಳು ಇದ್ದಂಗೆ ಇರ್ತಾರೆ. ಆಕೆ ಬಂದಂತಾಳ, ಸುಮ್ಮನೆ ಹೋಗಂಗಿಲ್ಲ. ಮಗ ಸಣ್ಣ ಕೂಸಿದ್ದಿ ಇನ್ನು ನಿನಗೇನು ಮಾಡ್ಕೊನ ಮಟ್ಕೊನ ದಂಧೆ ಅಂದ್ರೆ ಗೊತ್ತದ. ನಿಮ್ಮ ಅತ್ತಿಗೆ ತಿಳಿಬೇಡ್ದು, ಸಣ್ಣ ಬೀಸಣಿಕಿದ್ದ ಮಂಗಳಿದ್ದಿ, ಎಲ್ಲ ನಿನಗೆ ಹಚ್ಚಿ ಊಟ ಕುಂತಂಗೆ ಕೂಡ್ತಾಳೆ ಆಕಿ ಅಂದಳು. ಎಲ್ಲ ನೀನೇ ಮಾಡೋದು, ನಾ ಭೀ ಬಂದಿನ ಹಿಡಿದು ನೋಡಿದ್ದೆ ಮಗ ನಿನಗೆ. ಮನೆ ಹುಡುಗೋದು ನೀನೇ, ಅಡುಗೆ ಮಾಡೋದು ನೀನೇ, ಅರಿವಿ ಒಗ್ಯೋದು ನೀನೇ. ಛೇ 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 ಈಕಿನ ಕೊಪ್ಪಿಗೆ ಹೆಂಗೆ ಬಿದ್ದೆಯವ್ವ ಅಂದಳಕಿ. 6 ತಿಂಗಳ ತನಕ ಭಾಳ ಸಮಾಧಾನದಿಂದ ಇದ್ದಳಕಿ ಸೊಸಿ ಇದ್ದಕ್ಕಿ. ಆಕಿನ ತಲೆಗೆ ಟೆನ್ಷನ್ ಚಾಲು ಆಯ್ತು. ಆಕೆ ಹೊರಗಿನಕ್ಕಿ ಹೇಳಿದ್ದು ಭಾಳ ಖರೆ ಅನ್ನಿಸ್ತು, ಭಾಳ ಚಂದ ಅನ್ನಿಸ್ತು. ಇನ್ನು ಮರುದಿನ ಆಕೆ ಹಾಗೆ ಮಲ್ಕೊಲತ್ತಳು. ಅತ್ತಿ ಇದ್ದಕ್ಕಿ ಪಾಪ ತಪ್ಪಲ್ಲದು, ಹುಡುಗ್ಲತ್ತಳು. ಅಡುಗೆ ಮಾಡಂದ್ರೆ ಆಕೆ ಅಡುಗೆ ಮನೆಗೆ ಹೋಗಲ್ಲ ಹೊಂಟಳು. ಇನ್ನು ಹೊಸಕ್ಕೆ ಹೇಳ ಅಂತೇಳಿ ಆಕೆ ತಿಳ್ಕೊಂಡು ಇದು ಮಾಡತ್ತು. ಆಕೆ ಹೊರಗೆ ಹೋದ್ರೆ ಆಕೆ ಒಂದಿನ ಸೊಸಿ ತವ್ರ ಮನೆಗೆ ಹೋದಳು. ಹಿಂಗೆ ಪಂಚಮಿ ಹಬ್ಬಕ್ಕೆ ಹೋದಂಗೆ ಅವ್ರ ಮನೆಗೆ ಬಂದಂತಾಳ, ಯಾಕ ನಾ 50 ವರ್ಷ ಹಿಡಿದು ನೋಡತ್ತ ನಿನಗೆ, ದುಡಿ 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 ಮನೆಗೆ ಬಂದು ಹಿಡಿದು ದುಡ್ಕೋತ ಇದ್ದಿ, ಸುಖ ಏನು ಪಡಿತಿ? ಹಚ್ಚ ನಿನ್ನ ಸೊಸಿಗೆ ತಂದೆ, ಇನ್ನೂ ಏಜನ್ನ ನೀನೇ ಮಾಡ್ತೀವಿ ಅಂದಳು. ತಗೋರಿ ತಂದಿನ ಮಾತು, ಅದೊಂದು ಮಾತು ಆ ಮನೆಯೊಳಗೆ ಸಾಮರಸ್ಯದಿಂದ ಬದುಕುವಂಥ ಮಾತು. ಯಾಕೆ ಹಿಂಗೆ ಅಂದರೆ ಆಕೆಗೆ ಸೊಸಿರ ಹೇಳಬೇಕಾಗಿತ್ತು, ಹತ್ತಿರ ಹೇಳಬೇಕಾಗಿತ್ತು. ನೋಡ್ಯಕ್ಕ ಆ ಹುಡುಗಿ ಹೇಳಬೇಕಾಗಿತ್ತು, ಯಾಕ ಇದು ನನ್ನ ಮನೆ ಸಂಸಾರ. ನಮ್ಮ ಅತ್ತಿ 50 ವರ್ಷ ಹಿಡ್ಕೊಂಡು ದುಡ್ಕೋತ ಹೊಂಟಾಳ. ನಾ ಮಾಡಿದ್ರೆ ಏನು ತಪ್ಪದ? ನಮ್ಮ ಅವನ ಕೈದ ನಾ ಮಾಡಿಲ್ಲ ಅಂದ್ರೆ ಏನು ನಮ್ಮ ಮುತ್ತೇನ ಗಂಟು ಹೋಯ್ತದ? ಈಕೆ ಅತ್ತಿ ಇದ್ದಕ್ಕಿ ಮನೆ ನಡೆಸ್ಕೊಂಡು ಬರೋಕ್ಕಿ ಅದಾಳ. 50 ವರ್ಷ ಹಿಡ್ಕೊಂಡು ಆ ಮನೆಯೊಳಗೆ ಬದುಕ್ತಾ ಇದ್ದಾಳ. ಬದುಕ್ತಾ ಇರುವಂಥ ಹೆಣ್ಣು ನಾನು ಸೊಸೆಯನ್ನು ಸಣ್ಣಕ್ಕೆ ಹೇಳ, ಅದು ನನ್ನ ಮನೆಗೆ ಸಂಬಂಧಪಟ್ಟಿದ್ದು, ನನ್ನ ಮಕ್ಕಳು ಚಂದಿದ್ರೆ ನಾ ಚಂದಿದ್ದಂಗೆ ಅಂತ ಒಂದು ಮಾತಾಡಿದ್ರೆ, ಇನ್ನೊಂದು ಸಲ ಹೊರಗಿನವ್ರು ಬಂದು ಮನೆ ಮಾತಾಡಿದ್ರೆ ದೇವ್ರಾಣಿ ಅದು ಆಡಂಗೆ ಇಲ್ಲ. ನಾವು ಆಸ್ಪದ ಕೊಡ್ತೀವಿ, ಯಾವತ್ತೂ ಮನೆ ಮಾತು ಚೌಕಟ್ಟು ದಾಟಿ ಹೊರಗೆ ಹೋಗಬಾರ್ದು. ಅದು ಹೋಯ್ತು ಅಂದ್ರೆ ನಾವು ಅಂತೀವಿ ನಾನು ಸೊಸಿ ಹಂಗೆ, ನನ್ನ ಇದು ಹಂಗೆ ಅಂತ ಬೈತೀವಿ. ಯಾರ ಮುಂದೆ? ಬೇರೆಯವ್ರ ಮುಂದೆ. ಕಿಮ್ಮತ್ತು ಯಾರ್ದು ಹೋಯ್ತದೆ? ಅದು ಆಲೋಚನೆ ಮಾಡಬೇಕು. ನನ್ನ ಮನೆತನದ ಕಿಮ್ಮತ್ತು ಹೋಗ್ತದೆ, ನನಗೆ ಅವ್ರ ಗೌರವ ಕೊಡೋಂಗಿಲ್ಲ. ನಾಳೆ ಕೊಡ್ತಾರೇನ್ರಿ? ಏಕೆ ಅತ್ತಿ ಹಿಂಗಂತ, ಸೊಸಿ ಹಿಂಗಂತ ಅವರೇ ಮಾತಾಡ್ಕೋತಾರೆ. ನಾವು ಅವ್ರಿಗೆ ಹೇಳ್ತೀವಿ, ಅವ್ರು ನಮ್ಗೆ ಊರು ಮಂದಿ ಎಲ್ಲ ಹೇಳಿ ನಮ್ಮ ಡೊಂಗೂರು ಹೊಡಿತಾರೆ ನಮ್ಮ ಮನೆತನದು. ಮನೆ ಮಾತು ಮನೆ ಅಂಗಳದೊಳಗೆ ಇರಬೇಕು, ಇದು ಒಂದು ಪರಿಪಾಠ. ಇವೆಲ್ಲ ಹೆಂಗೆ ಸಾಧ್ಯ ಅದ? ನಾವು ಶರಣರ ವಿಚಾರಗಳನ್ನು ತಿಳ್ಕೊಳ್ತಾ ಇಲ್ಲ, ಅವ್ರ ಆಚಾರಗಳನ್ನು ನಡೀತಾ ಇಲ್ಲ, ಅವ್ರು ಹ್ಯಾಂಗೆ ಬದುಕಿದ್ರು ಅನ್ನೋದನ್ನು ನೋಡ್ರಿ. ಮೋಳಿಗೆ ಮಾರಯ್ಯ ಇಲ್ಲಿ ಒಳ್ಳೆಯ ಸತ್ಸಂಗದ ಅಂತ ತಿಳ್ಕೊಂಡು ಕಿರೀಟವನ್ನಿಟ್ಟು ಬಂದ. ನಾವು ಹೇಳೋದು ಭಾಳ ಸುಲಭದ. ಅವು ಯಾಕೆ ಬಂದ? ಕಟ್ಟಿಗೆ ಯಾಕೆ ಹೊತ್ತದ? ಅವನಿಗೆ ಬೇರೆದೇನು ಇರಲಿಲ್ಲೇನು? ಇಲ್ಲ. ಅವನಿಗೆ ಏನು ಬೇಕಾಗಿತ್ತು ಅಂದ್ರೆ ಆತ್ಮತೃಪ್ತಿ ಬೇಕಾಗಿತ್ತು. ಇವತ್ತು ಜಗತ್ತಿ ಬೇಕಾಗಿರುವಂಥದ್ದು ಆತ್ಮತೃಪ್ತಿ, ಮನಃಶಾಂತಿ, ನೆಮ್ಮದಿ, ಸಂತೃಪ್ತಿ. ಇವತ್ತು ಭಾಳ ಇದ್ದವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಲತ್ತಾರೆ. ಕೋಟಿ SM ಕೃಷ್ಣನ ಹಳೆಯ ತಿಂಗಳ ಎಷ್ಟೋ ಕೋಟಿ ಸ್ಯಾಲ್ರಿ ಮಾಡ್ತಿದ್ರು, ಪಗಾರ ಮಾಡ್ತಿದ್ದವ, ತೋಟದ ಮಾಲಕವ. ಅಂಥ ತೋಟದ ಮಾಲಕ ಅವನಿಗೇನು ಕಮ್ಮಿತ್ತು? ನಮಗೆಲ್ಲ ದೈಹಿಕವಾಗಿ ಭೌತಿಕವಾಗಿ ಎಲ್ಲ ಅದ, ಮಾನಸಿಕವಾಗಿ ಕುಗ್ಗಿ ಹೋಗೀವಿ. ಯಾಕೆ ಮಾನಸಿಕವಾಗಿ ಕುಗ್ಗಿ ಹೋಗೀವಿ ಅಂದರೆ ನಾವು ಈ ಕಡೆ ಬರೋದನ್ನು ಬಿಟ್ಟಿವಿ, ಈ ಕಡೆಯನ್ನು ಬರೋದನ್ನು ಬಿಟ್ಟಿವಿ. ರೋಡ್ ಮೇಲೆ ನಿಂತು ಯಾರ ಬರೀ ಯಾಕ ಇಲ್ಲಿ ಅಂದ್ರೆ ಇಲ್ಲ ಯಾಕ ನಂಗೆ ಟೈಮ್ ಇಲ್ಲ ಅಂತೀವಿ. ಅವ್ರಿಗೆ ಯಾಕ ಬಾಜು ಮನೆಗೆ ಹಿಂಗೆ ಅಂದ್ರೆ ತಲೆ ಮೇಲೆ ಒಂದು ಕೊಡ ಇಟ್ಕೊಂಡ್ರೆ 1 ಗಂಟೆ ನಿಂದ್ರಿ ಮಾತಾಡ್ಕೊತ ನಿಂದಿರ್ತಾಳೆ. ಒಳ್ಳೆಯದ ಕಡೆ ಗಮನ ಇಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ನಾವು ಬೇಕಾಗಿರುವಂಥದ್ದು ಹೆಜ್ಜೆಯನ್ನು ಸವಿದಂತೆ ಸಿಹಿ ಮಾತು, ಪ್ರೀತಿಯ ಮಾತು, ನಲ್ಮೆಯ ಮಾತು, ಮಧುರವಾಗಿರುವಂಥ ಮಾತು, ಕರ್ಕಶವಾಗಿರುವಂಥ ಮಾತು ಯಾರಿಗೂ ಬೇಡದಾಗ್ಯದ. ಇವತ್ತು
ಕರ್ಕಶವಾಗಿರುವಂಥ ವಿಚಾರಗಳು ನಮ್ಮ ಬದುಕನ್ನು ಹಾಳು ಮಾಡ್ತಾವ, ಜೀವನವನ್ನು ಹಾಳು ಮಾಡ್ತಾವ. ಅದಕ್ಕೆ ಹೇಳ್ತಾರೆ ಅಯ್ಯ ಸಜ್ಜನ ಸದ್ಭಾವರ ಸಂಘದಿಂದ, ಅಯ್ಯ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯ. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನರಿಯಬಹುದಯ್ಯ. ಶ್ರೀ ಗುರುವಿನ ಸಂಘದಿಂದ ಜಂಗಮವನರಿಯಬಹುದು. ಇದು ಕಾರಣ ಸದ್ಭಕ್ತರ ಸಂಘವನ್ನೇ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ. ನನಗೆ ಬೇಕಾಗಿರುವಂಥದ್ದೇನು ಅಂದ್ರೆ ಸಜ್ಜನರ ಸಂಘ ಬೇಕಾಗ್ಯದ, ಮಹಾನುಭಾವರ ಸಂಘ ಬೇಕಾಗ್ಯದ. ನಾವು ಕೂಡಲ ಸಂಗಮ ದೇವರನ್ನು ಬೇಕು ಅಂದರೆ ಶರಣರ ಸಂಘ ಮೊದಲು ಮಾಡಬೇಕು ಅಂತ ಹೇಳ್ತಾರೆ. ಮಡಕೆ ಮಾಡೋರೆ ಮಣ್ಣೆ ಮೊದಲು ಹೇಳ್ತಾರಲ್ಲ. ಇಷ್ಟೆಲ್ಲ ಗೊತ್ತದ, ನಾವು ಮಾಡ್ತೀವೇನು? ಸತ್ಸಂಗದಲ್ಲಿ ನೋಡ್ರಿ, ಇಲ್ಲೆಲ್ಲರೂ ಹಿರಿಯರೇ ಇದ್ದೀವಿ. ಗಣಪತಿ ಕೂಡ್ಸೋ ಟೈಮಿನಾಗ ಹಿರಿಯರು ಯಾರೂ ಕಾಣಿಸಂಗಿಲ್ಲ. ಅಲ್ಲಿ ಯಂಗ್ ಸ್ಟಾರ್ ಅಂತಾರೆ, ಯುವಕರೇ ಇರ್ತಾರೆ. ಯಾಕೆ? ಈಗ ನಿಮ್ಮೂರಾಗ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಮುಂದೆ ಗಣಪತಿ ಕೂಡಿಸಿ ಹಿಂದೆ ಬೆಳಗನ ಕೂಡ್ತಾರೆ. ಮನ್ಯಾಗ ಯಾರೂ ಕೇಳಂಗಿಲ್ಲ. ಮಗಳು ಅರ್ಧ ತಾಸು ತಡ ಆಗಿ ಮನೆಗೆ ಬಂದರೆ ಯಾಕೆ ಮಗ ಅರ್ಧ ಗಂಟೆ ತಡ ಮಾಡಿದೆ ಅಂತ ಕೇಳ್ತೀವಿ. ಆ ಮಾತನ್ನು ಗಂಡು ಮಕ್ಕಳಿಗೆ ನಾವು ಕೇಳಂಗಿಲ್ಲ. ಅದಕ್ಕೆ ಮಕ್ಕಳು ಕೈ ಮೀರಿ ಹೋಗ್ತಾ ಇದ್ದಾರೆ. ಕೂಡಿಸ್ಬೇಕು ಅವರಿಗೆ. ನಾವು ದೊಡ್ಡವರಾಗಿ ಮೇಲೆ ಕೂಡಬೇಕು ಅಂತಲ್ಲ, ಸಣ್ಣಗಿದ್ದಾಗ ನಮ್ಮ ಜೊತೆ ಕೈ ಹಿಡಿದು ಕರ್ಕೊಂಡು ಬರಬೇಕು. ಎಲ್ಲೇ ಒಳ್ಳೆ ಕಾರ್ಯ ಇದ್ದಾಗ ಸಂಗಡಿ ಕರ್ಕೊಂಡು ಹೋಗ್ಬೇಕು. ಮಹಾತ್ಮನ ವಿಚಾರ ಅವ್ರ ಕಿವಿಯೊಳಗೆ ಬೀಳಬೇಕು. ಹಣಿ ಮೇಲೆ ಇವತ್ತಿ ಹೆಚ್ಚಂದ್ರೆ ಇವತ್ತಿ ಹಚ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾರೆ. ನಾವೇ ಹಚ್ಕೊಂಬಂಗಿಲ್ಲ, ಮಕ್ಕಳಿಗೆ ಹೆಂಗೆ ಹಚ್ಕೊಳ್ತೇವೆ? ನೈತಿಕತೆ ಇರ್ತದೆ. ಒಂದು ಮಾತನ್ನು ತಿಳ್ಕೊಳ್ಬೇಕು, ಸತ್ಸಂಗ ಹೊರಗೆ ಇರಲದು. ಮನೆಯೊಳಗಿರುವಂಥವ್ರು ನನ್ನ ಮಗ ಚನ್ನಬಸವ ಪಟ್ಟದೇವರಾಗಲಿ ಅಂತ ಬಯಸಬಾರ್ದು, ನನ್ನ ಮಗಳು ಅಕ್ಕಮದುವೆ ಆಗಲಿ ಅಂತ ಅನ್ಬೇಡ. ನನ್ನ ಮಗ ನನ್ನಂಗಾಗಲಿ ಅಂತ ಯಾವ ತಂದೆ ಅಂತಾನೆ ಆ ಮಗ ಮಹಾತ್ಮ ಆಗ್ತಾನೆ, ಲೋಕಕ್ಕೆ ಬೆಳಕಾಗ್ತಾನೆ. ಯಾವ ತಾಯಿ ನನ್ನ ಮಗಳು ನನ್ನಂಗಾಗಲಿ ಅಂತ ನಿರೀಕ್ಷೆ ಇಟ್ಕೊಳ್ತಾಳೆ, ಆಕೆ ಅಕ್ಕಮದುವೆ ಇರ್ತಾಳೆ, ಈ ಸಮಾಜಕ್ಕೆ ಬೆಳಕಾಗ್ತಾಳೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನನ್ನ ಲೋಪದೋಷಗಳು ನನಗೆ ಗೊತ್ತಿರ್ತವೆ ಹೊರತು ಮತ್ತೊಬ್ಬರಿಗೆ ಗೊತ್ತಿರೋಂಗಿಲ್ಲ, ಹೊರ ಜಗತ್ತಿಗೆ ಗೊತ್ತಿರೋಂಗಿಲ್ಲ. ನನ್ನ ಆಚಾರ ವಿಚಾರ ನಡೆ ನುಡಿ ಸಹಭಾಗಿತ್ವ ಇವೆಲ್ಲವೂ ನನಗೆ ಗೊತ್ತಿರ್ತಾವೆ. ನನಗೆ ಚಂದ ಇದ್ದ ಅಂದರೆ, ಆತ್ಮ ತೃಪ್ತಿ ಇತ್ತು ಅಂದರೆ, ನಾನು ಹೊರಗೆ ನನ್ನ ಮಗ ಚಂದ ಬದುಕ್ತಾನ ಅಂತ ನನಗೆ ಸಮಾಧಾನ ಆಗಿರ್ತವೆ. ಅದಕ್ಕೆ ಹೇಳ್ತಾರೆ ಗುರುವನರಿಯಬಹುದು ಎದರದಿಂದ? ಈ ಸತ್ಸಂಗದಿಂದ. ಜಂಗಮವನ್ನರಿಯಬಹುದು, ಮಹಾನುಭಾವರನ್ನರಿಯಬಹುದು. ಅದಕ್ಕೆ ನನಗೇನು ಮಾಡೋ ಪರಮಾತ್ಮ ಸಜ್ಜನರ ಸಂಘದಲ್ಲಿ ನನಗೆ ಕೂಡಿಸು ಅಂತ ಹೇಳ್ತಾರೆ. ಒಂದು ಮಣಿದಿರಲಿ ಮುಡಿ, ಜೀವನ ಹಿಂಗಾಗಬೇಕು. ಮಣಿದಿರಲಿ ಮುಡಿ, ಮುಗಿದಿರಲಿ ಕೈ, ಮಡಿಯಾಗಿರಲಿ ಈ ಬಾಳುವೆ ಅಂತ ಕುವೆಂಪು ಹೇಳ್ತಾರೆ. ಜೀವನ ಹೆಂಗಿರಬೇಕು ಅಂತ, ಹೆಂಗಿರಬೇಕು ಅಂದ್ರೆ ಮಣಿದಿರಲಿ ಮುಡಿ, ತಲೆ ಬಾಗಿರಬೇಕು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಅಂತ ನಮಗೆ ಶರಣರು ಅವತ್ತೇ ಹೇಳ್ಯಾರ. ಮುಡಿದಿರಲಿ ತಲೆ, ಮುಗಿದಿರಲಿ ಕೈ, ಮಡಿಯಾಗಿರಲಿ ಈ ಬಾಳುವೆ. ಮಡಿಯಾಗಿರೋ ಸ್ವಚ್ಛವಾಗಿರಬೇಕು ಅಂತ, ನಿಷ್ಕಲ್ಮಶವಾಗಿರಬೇಕು. ಮನೆಯೊಳಗೆ ದೇವ್ರ ಹಣ ಇಲ್ಲ ಅಂತಲ್ಲ, ದೇವರು ನಾವೇ. ನಮ್ಮಲ್ಲಿ ಅಶಾಂತಿ ಅಸಮಾಧಾನ ಇತ್ತು ಅಂದರೆ ದೇವ್ರು ಹೊರಗೆ ಹೋಗ್ತಾನೆ, ದೈವತ್ವ ಹೊರಗೆ ಹೋಗ್ತದೆ. ನಮ್ಮೊಳಗಿರುವಂಥ ದೈವತ್ವ ಹೊರಗೆ ಹೋಗ್ತದೆ, ನಮ್ಮ ಬದುಕೆಲ್ಲ ಹಸನಾಗ್ತದೆ. ಹಸನಾಗೋದೇ ಇಲ್ಲ. ಒಳ್ಳೆಯ ಮಾತುಗಳಿಂದ, ಒಳ್ಳೆಯ ವಿಚಾರಗಳಿಂದ ನಮ್ಮ ಬದುಕು ಹಸನಾಗ್ತದೆ. ಅದಕ್ಕೆ ಸತ್ಸಂಗದಲ್ಲಿ ಕೂಡಬೇಕು ಅಂತ ಹೇಳ್ತಾರೆ ಶರಣರ. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಒರೆದೊರೆದು ಪ್ರಾಣ ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಒರೆದು ಆಗು ಮಾಡಿದ ಕಾರಣ ಚನ್ನಮಲ್ಲಿಕಾರ್ಜುನೆಯ ನಿಮಗಾನು ತೊಡಿಗೆಯಾದೇನು. ತನು ಮನ ಪ್ರಾಣ ಎಲ್ಲವೂ ಶುದ್ಧವಾಯಿತು ಅಂತ ಅಕ್ಕ ಹೇಳ್ತಾಳೆ. ಯಾರದಿಂದು? ಅನುಭಾವಿಗಳ ಸಂಘದಿಂದ.
ಸಜ್ಜನರನ್ನು ಸಂಘ ಮಾಡಿದ್ರೆ ಮೊಸರು ಹೊಸದು ಬೆಣ್ಣೆ ತಗೊಂಡಂಗೆ ಆಗ್ತದೆ. ಇಲ್ಲ ಅಂದ್ರೆ ಅಂತಾರಲ್ಲ, ನೀವು ಯಾರಿದ್ರೆ ಸರಿ ರೋಡಿ ಮೇಲೆ ಜಗಳ ಆಡತ್ತೀರಿ ಅಂದ್ರೆ, ನಿನಗೂ ತಿಳಿಯಲ್ದೇನ್ರಪ್ಪ, ಅಂಥೊಂದು ಸರಿ ಬಾಯಿ ಹಚ್ಚಿದಿ, ನೀ ಏನು ಅವ ಏನು ಅಂತಾರೆ. ಅಂದರೆ ನಮ್ಮ ಲೆವೆಲ್ ಇದ್ದವ್ರ ಜೊತೆ ಬಾಯಿ ಹಚ್ಚಿದ್ರೆ ನಮಗೂ ಕಿಮ್ಮತ್ತಿರ್ತದೆ. ಶರಣರ ಜೊತೆ ಸರಸ ಸಲ್ಲಾಪದಲ್ಲಿ ನಮ್ಮ ಬದುಕನ್ನು ಕಳೆದ್ರೆ ನಮಗೊಂದಿಟ್ಟು ತಾಕತ್ತು ಬರ್ತದೆ, ದೈವಿ ಶಕ್ತಿ ನಮ್ಮ ಜೊತೆ ಇರ್ತದೆ. ಹೆಂಗಿರ್ತದೆ ನೋಡ್ರಿ, ಒಬ್ಬ ವ್ಯಕ್ತಿ ಒಬ್ಬನಿಗೆ ಕೊಲೆ ಮಾಡ್ತಾನೆ. ಆ ಕೊಲೆ ಮಾಡಿದಾಗ ನ್ಯಾಯಾಲಯ ಅವನಿಗೆ ಶಿಕ್ಷೆ ಕೊಡ್ತದೆ, ಹೌದಲ್ರಿ? ಅವರು ಕೊಲೆ ಮಾಡಿದ್ರೆ ಶಿಕ್ಷೆ ಕೊಡ್ತದೆ. ಇನ್ನೊಬ್ಬ ವ್ಯಕ್ತಿ ಈ ದೇಶದ ಬಾರ್ಡರ್ ಮೇಲೆ ನಿಂತು ಶತ್ರುಗಳನ್ನು ಕೊಲೆ ಮಾಡ್ತಾನೆ. ಕ್ರಿಯೆ ಒಂದೇ, ತಿಳ್ಕೊಳ್ಬೇಕು. ಕ್ರಿಯೆ ಒಂದೇ. ಬಾರ್ಡರ್ ಮೇಲೆ ನಿಂತು ಶತ್ರುಗಳನ್ನು ಕೊಲೆ ಮಾಡಿದಾಗ ಅವನಿಗೆ ಪರಮವೀರ ಚಕ್ರ ಅಂತ ಮತ್ತೊಂದು ಇದು ಅಂತ ಪ್ರಶಸ್ತಿಯನ್ನು ಕೊಡ್ತೀವಿ. ಇವನಿಗೆ ಫಾಸಿ ಶಿಕ್ಷೆನೋ ಜೀವಾವಧಿ ಶಿಕ್ಷೆನೋ ಕೊಡ್ತೀವಿ. ವ್ಯತ್ಯಾಸ ಏನು ಅಂದರೆ ಅವು ಮಾಡುವಂಥ ಕ್ರಿಯೆಯಲ್ಲಿ ಬೇರೆ ಅದಾವ. ಕ್ರಿಯೆ ಅವ್ರು ಮಾಡುವಂಥದ್ದು, ಒಬ್ಬ ಕೊಲೆ ಮಾಡಿದ, ಇಬ್ಬರು ಕೊಲೆ ಮಾಡ್ಯಾರ. ಒಬ್ಬ ಸಾತ್ವಿಕ ಬದುಕಿಗಾಗಿ ಕೊಲೆ ಮಾಡ್ಯಾನ, ಒಬ್ಬವ ವೈಯಕ್ತಿಕ ಹಿತಾಸಕ್ತಿಗಾಗಿ ಕೊಲೆ ಮಾಡ್ಯಾನ. ವೈಯಕ್ತಿಕ ಹಿತಾಸಕ್ತಿ ಬಂತಂದರೆ ಅವನಿಗೆ ಜೀವಾವಧಿ ಶಕ್ತಿ ಆಗ್ತದೆ. ಸಾರ್ವತ್ರಿಕ ಹಿತಾಸಕ್ತಿ ಬಂದಾಗ ಅವನ ಬದುಕಿಗೆ ಪರಮವೀರ ಚಕ್ರ ಬರ್ತದೆ. ಇದು ವ್ಯತ್ಯಾಸ. ಸತ್ಸಂಗದೊಳಗೂ ಹಿಂಗೆ ಅದಾವ, ಬದುಕುವಂಥ ರೀತಿಯೊಳಗೂ ಹಿಂಗೆ ಅದಾವ. ಅದಕ್ಕೆ ಒಬ್ಬ ಹಿಂಗೆ ಪ್ರವಚನ ನಡೆದಿತ್ತು. ಒಂದು ಊರಾಗ ಒಬ್ಬರು ಮಹಾತ್ಮರು ಪ್ರವಚನ ಮಾಡ್ತಾಯಿದ್ರು. ಪ್ರವಚನ ಮಾಡ್ತಾ ಸಂದರ್ಭದೊಳಗೆ ಅಲ್ಲೊಬ್ಬ ದಿನ ಪ್ರವಚನ ಕೇಳಕ್ಕೆ ಬರಬೇಕು. ಅವ ಕಿವುಡಿದ್ದ, ಮೂಕಿದ್ದ, ಆದರೆ ದಿನ ಬರ್ತಿದ್ದ. ತದೇಕ ಚಿತ್ತದಿಂದ ಆ ಮಹಾತ್ಮರ ಕಡೆ ನೋಡ್ತಾ ಇದ್ದ. ಎಲ್ಲರೂ ಚಪ್ಪಾಳೆ ತಟ್ಟಿದಾಗ ಅವನು ಚಪ್ಪಾಳೆ ಹೊಡಿಬೇಕು, ಎಲ್ಲರೂ ಸುಮ್ಮನೆ ಕುಂತಾಗ ಅವನು ಸುಮ್ಮನೆ ಕೂಡ್ತಿದ್ದ. ಅವರು ಗುರುಗಳವ್ರಿಗೆ ಗಮನಿಸಿ ಪ್ರವಚನ ಮುಗೀತು. ಪ್ರವಚನ ಮುಗಿದ ಮೇಲೆ ಆ ಮನುಷ್ಯ ಕರೀತಾರೆ, ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ನೀ ಎಷ್ಟು ಚಂದ ಕೇಳಿದೆಯಲ್ಲ, ಎಷ್ಟು ಸಮಾಧಾನ ಕೇಳಿದೆಯಲ್ಲ ಅಂತ ಕೇಳ್ತಾರೆ. ಅವ ಹಿಂಗೆ ಅಂತ ಹೇಳ್ತಾನೆ. ಬಾಜು ಇದ್ದವ್ರಂತಾರೆ, ಗುರುಗಳೇ ಅವನು ಕಿವಿ ಕೇಳಿಸಲ್ಲ, ಅವ ಏನೂ ಮಾಡಲ್ಲ, ಅವ ಬಂದು ಸುಮ್ಮನೆ ಕೂಡ್ತಾನ್ರಿ ಅಂತ ಹೇಳ್ತಾರೆ. ಆಗ ಒಂದು ಚೀಟಿ ಬರ್ಕೊಡ್ತಾರೆ, ನೀ ಪ್ರವಚನ ಭಾಳ ಚಂದ ಕೇಳಿದೆ ಅಂತ ಗುರುಗಳು ಬರ್ಕೊಡ್ತಾರೆ. ನಿಮ್ಮ ಆಶೀರ್ವಾದ ರೀ ಗುರುಗಳೇ ಅಂತ ಅವ ಬರೀತಾನೆ. ಹೀಗೆ ಬರೀತಾರೆ. ಮುಂದೇನು ಬರೀತಾರೆ ಅಂದರೆ, ನೀ ಚಪ್ಪಾಳೆ ಹೊಡೆದಿಲ್ಲ, ಯಾಕೆ ಹೊಡೆದಿ ಅಂತ ಬರೀತಾರೆ ಗುರುಗಳು. ಅವ ಅಂದ, ಎಲ್ಲರೂ ಖುಷಿದಿಂದ ಚಪ್ಪಾಳೆ ಹೊಡೆದ ಟೈಮಿನಾಗ ಅವರೆಲ್ಲರಿಗೆ ಆನಂದ ಆಗ್ಯದ ಅಂತ ತಿಳ್ಕೊಂಡು ನನಗೂ ಭೀ ಆನಂದ ಆಗಿ ಹೊಡೆದ ಗುರುಗಳೇ ಅಂತ ಇವನು ಬರೀತಾನೆ. ಮತ್ತು ನಿನಗೆ ಹೇಳಿದ್ದು ತಿಳಿಯಲ್ಲ, ಮತ್ತು ಏನೂ ಆಗಲ್ಲ, ಇಲ್ಲಿ ಬಂದು ಕೂಡ್ತೀಯಲ್ಲ ಅಂತ ಗುರುಗಳು ಮತ್ತೊಂದು ಪ್ರಶ್ನೆ ಹಾಕ್ತಾರೆ. ಆಗ ಕಿವುಡ ಆ ಮೂಗ ಒಂದು ಮಾತನ್ನು ಹೇಳ್ತಾನೆ, ಬರೀತಾನೆ ಚೀಟಿ ಮೇಲೆ, ಗುರುಗಳೇ ನಾ ಕೇಳದೇ ಇದ್ರೆ ಏನಂತ, ನಾ ಮಾತಾಡದೇ ಇದ್ರೆ ಏನಂತ, ನಾನು ಬಾಲ್ಯದಿಂದ ಹಿಡ್ಕೊಂಡು ಈ ಸತ್ಸಂಗದಲ್ಲಿ ಯಾವಾಗ ನಮ್ಮ ಊರಾಗ ಪ್ರವಚನ ನಡೀತದೋ, ಯಾವಾಗ ನಮ್ಮಲ್ಲಿ ಸತ್ಸಂಗ ನಡೀತದೋ ಅಲ್ಲಿ ನಾ ಭಾಗಿ ಆಗಿದೆ ಅಂತ ತಿಳ್ಕೊಂಡು ಇವತ್ತು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸೊಸೆ ಎಲ್ಲರೂ ಬಂದಿಲ್ಲ ಪ್ರವಚನದಲ್ಲಿ ಕುಂತಾರ. ಇದಕ್ಕೆ ದೊಡ್ಡದು ಏನು ಬೇಕು ಗುರುಗಳೇ? ನಾವು ಹಬ್ಬ ಬಂದ ಅಂತ ತಿಳ್ಕೊಂಡು ನನ್ನ ಹೆಂಡತಿ ಬಂದಳು, ನನ್ನ ಹೆಂಡತಿ ಇರುವಂಥ ಸಂಸ್ಕಾರ ಮಕ್ಕಳಿಗೆ ಕೊಟ್ಟಳು, ಮಕ್ಕಳ ಸಂಸ್ಕಾರ ಅವ್ರು ಹೆಂಡ್ರಿಗೆ ಕೊಟ್ಟರು, ಹೆಂಡ್ರು ಮಕ್ಕಳು ನಾವೆಲ್ಲ ಬಂದೀವಿ, ಇದು ಪರಮಾನಂದ, ಇದೇ ಸತ್ಸಂಗ ಗುರು ಅಂತ ಚಿಟ್ಟಿ ಬರ್ಕೊಟ್ಟ. ಗುರುಗಳಂದರು, ನನ್ನ ಪ್ರವಚನ ಸಾರ್ಥಕ ಆಯಿತು, ಯಾರು ಕೇಳ್ತಾರೋ ಇಲ್ಲೋ ಚಿಂತೆ ಇಲ್ಲ, ನೀವೊಬ್ಬ ಈ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿಲ್ಲ ಜೀವನದೊಳಗೆ, ಸಾರ್ಥಕ ಆಯಿತು ಅಂತ ಗುರು ಹೇಳ್ತಾರೆ. ಅರ್ಥ ಏನು ಅಂದರೆ, ನಾವು ಎಲ್ಲಿ ತನಕ ನೋಡ್ರಿ, ನೀ ಅಂತಿಂಥವ್ರು ಸರಿ ಕುಂತಾರೆ ನಾವು ಅಂತೀವಿ, ಜಗಳ ಗಂಟೆ ಸರಿ ಕುಂತಾರೆ 110% ಜಗಳ ಆಡೋದೇ ಕಲಿತೀವಿ. ನಾವು PG ಇದ್ದಾಗ ನಮ್ಮದೊಬ್ಬ ದೋಸ್ತಿದ್ದ, ಅವ ಜರ ತೊದಳ್ತಿದ್ದ ಮಾತು, ಏ ಅಂತ ಹಿಂಗೆ ಮಾತಾಡ್ತಿದ್ದ. ಅವನು ನಾವು ಹಾಗೆ ಹಂಗಿಸ್ಲಿಕ್ಕೆ ಆರಂಭ ಮಾಡಿದ್ವಿ. ನಮ್ದೊಂದು ತಿಂಗಳು 2 ತಿಂಗಳು ಆಗೋಣ ನಮ್ಮ ಭಾಷೆನೂ ಹಾಗೆ ಹೊಳ್ಳತ್ತು, ಏನೇ ಅಂತ ಚಾಲೂ ಮಾಡತ್ತೀವಿ ನಾವು. ಆಗಂದೀವಿ, ದೋಸ್ತ್ ನಾವು ಮಾತಾಡೋಂಗಿಲ್ಲ ಹಂಗೆ, ಆಡಂತಿದ್ದವ. ಅಂದರೆ ನಾವು ಆಡೋ ಮತ್ತೊಬ್ಬರಿಗೆ ಹೀಯಾಳಿಸುವಂಥ ರೀತಿಯೊಳಗೆ ಹೋದೀವಂದರೆ ಎಲ್ಲೋ ಒಂದು ಕಡೆ ನಾವೇ ಎಡುತ್ತೀವಿ ಅಂತ. ಅದಕ್ಕೆ ಏನ ಕಂಡಡೇನಯ್ಯ ತನ್ನ ಕಾಣದಾತ ಕುರುಡ. ನಾವು ಏನೇ ಕಂಡ್ರು ಸಹಿತ
ಏನೇ ಗಳಿಸ್ರು ಸಹಿತ, ಏನೇ ಇಟ್ಟರು ಸಹಿತ, ಏನೇ ಮಾಡಿದ್ರು ಸಹಿತ ನನ್ನನ್ನು ನಾನು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಕುರುಡ. ಬಾಳುವೆ ಬದುಕಿನೋ ಎಲ್ಲವೂ ಅದ, ಏನೂ ಇಲ್ಲ. ಶಬ್ದದೋಳು ನಿಶಬ್ದವನ್ನು ಅಡಗಿದಂತೆ ಅಂತ ಅಲ್ಲಮ್ಮ ಹೇಳ್ತಾರೆ. ಎಲ್ಲವೂ ಅದ, ಏನೂ ಇಲ್ಲ. ಏನೂ ಇಲ್ಲ ಅನ್ನೋದು ಯಾವಾಗ ಬರ್ತದೆ ಅಂದರೆ ಒಂದು ಶೂನ್ಯ ಕೂಡಿಸಿದಾಗ, ಒಂದು ಆಧ್ಯಾತ್ಮ ಕೂಡಿಸಿದಾಗ, ಒಂದು ಸತ್ಸಂಗ ಕೂಡಿಸಿದಾಗ, ಒಂದು ಶರಣರ ವಿಚಾರ ಕೂಡಿಸಿದಾಗ, ಮಹಾತ್ಮರ ಒಳ್ಳೆಯ ನುಡಿ ಕೂಡಿಸಿದಾಗ ನಮ್ಮ ಬದುಕಿಗೆ ಬೆಲೆ ಇರ್ತದೆ. ಅದಕ್ಕೆ ಹೇಳ್ತಾರೆ, ಏನು ಕಂಡಡೇನಯ್ಯ ತನ್ನ ಕಾಣದಾತ ಕುರುಡ. ನೀ ಭಾಳ ಭೀ ಕಂಡಿರಬೇಕು. ಹೊರ ಜಗತ್ತಿನಲ್ಲಿ ಭೌತಿಕ ಲೋಕದೊಳಗೆ ನಾ ಎಲ್ಲವನ್ನು ಕಂಡಿನಿ ಅಂತ ಸಂಭ್ರಮ ಪಡೋದಲ್ಲ. ಅಂತರಂಗದೊಳಗೆ ಅರಿವು ಆಗದೇ ಇದ್ದರೆ ನಾನು ಕುರುಡನೇ. ಮುಂದುವರೆದು ಹೇಳ್ತಾರೆ, ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ. ನಾವು ಭಾಳ ಭೀ ಕೇಳುತ್ತೀವಿ, ಸುಮಾರು ವರ್ಷಗಳಿಂದ ಪ್ರವಚನ ಕೇಳ್ತೀವಿ, ಸುಮಾರು ವರ್ಷಗಳಿಂದ ಎಲ್ಲ ಕಡೆ ಓಡಾಡ್ತೀವಿ. ಆದ್ರೆ ಏನು ಕೇಳಿದ್ರೆ ಏನು ಮಾಡಿದ್ರೆ ಏನು ತನ್ನ ತಾನು ತಿಳ್ಕೊಳ್ಳಿಲ್ಲ ಅಂದರೆ ತನ್ನ ತಾನು ಪ್ರಶ್ನೆ ಮಾಡ್ಕೊಳ್ಬೇಕು. ಯಾವ ವ್ಯಕ್ತಿ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡ್ತಾನೆ ಅವ ಮಹಾತ್ಮನಾಗ್ತಾನೆ, ಸಮಾಜಕ್ಕೆ ಒಳ್ಳೆಯ ಬೆಳಕಾಗ್ತಾನೆ. ಗೊತ್ತಿರಲಿ, ನಾವು ಪ್ರಶ್ನೆ ಮಾಡ್ಕೊಳ್ಳೋದನ್ನು ಬಿಟ್ಟಿವಿ. ನನ್ನ ಎಂದಾರ ಪ್ರಶ್ನೆ ಮಾಡ್ಕೊಂಡಿನ ಇಲ್ಲ. ನೀವು ಮನೆಯಾಗ ಮಲ್ಕೊಂಬ ಟೈಮಿನಾಗ ಎಂದಾರ ನಾವು ಪರಮಾತ್ಮನೇ ಈ ಜಗತ್ತು ಸುಖಿಯಾಗಿಡುವಪ್ಪ ಅಂತಂದ್ರೆ ನಾವು ಕೇಳಿವ ಇಲ್ಲ. ನಾವು ಚಂದಿರಲಿ, ನನಗೆ ಹೆಂಡ್ರ ಮಕ್ಕಳು ಚಂದಿರಲಿ, ನನ್ನ ಮನೆ ಚಂದಿರಲಿ ಅಂತೇ ಬಿಡ್ತೀವಿ ಹೊರತು ಜಗತ್ತು ಸಮೃದ್ಧವಾಗಿಡು ಪರಮಾತ್ಮನೇ ಅಂತಂದ್ರೆ ನಾವು ಪ್ರಾರ್ಥನೆ ಮಾಡೀವ ಇಲ್ಲ. ಸಂಕುಚಿತವಾಗಿರುವಂಥ ಬದುಕಿನೊಳಗೆ ಇದೆ. ನಾವು ಸಾಯಂಕಾಲ ಮಲ್ಕೊಂಬ ಟೈಮಿನಾಗ ನಿಮ್ಮೆಲ್ರಿಗೂ ಒಂದು ಮಾತನ್ನು ಹೇಳ್ತೀನಿ. ಮಲ್ಕೊಂಬ ಟೈಮಿನಾಗ ಒಂದು 2 ನಿಮಿಷ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಮಲ್ಕೊಳ್ತೀವಿ ಅಂತ ನಾನು ತಿಳ್ಕೊಂಡೀನಿ. ಪ್ರಾರ್ಥನೆ ಮಾಡಿ ಮಲ್ಕೊಂಬ ಟೈಮಿನಾಗ ಒಂದು ಕ್ಷಣ ನೀವು ಮನಸ್ಸಿಗೆ ಅನ್ರಿ, ಇವತ್ತು ಮುಂಜಾನೆ ಹಿಡಿದು ಸಾಯಂಕಾಲ ಇಲ್ಲಿ ತನಕ ನನಗಾಗಿ ನಾ ಏನು ಮಾಡೀನಿ ಅಂತ ಕೇಳ್ರಿ. ಕಣ್ಣು ಮುಚ್ಚಿ ಕಣ್ಣು ತೆರಡಿಗೆ ಉತ್ತರ ಕೊಡ್ತದೆ. ನನಗೆ ಸಮಾಧಾನ, ನನಗೆ ತೃಪ್ತಿ ಆಯಿತು ಅಂದರೆ ಅವತ್ತಿನ ದಿನ ತೃಪ್ತಿ ಆಗ್ತದೆ. ನನಗೆ ತೃಪ್ತಿ ಆಗಬೇಕು, ಬೇರೆಯವ್ರಿಗೆ ತೃಪ್ತಿ ಆಗೋದು ಬೇಕಾಗಿಂದಿಲ್ಲ. ನೀವು ಮನೆಗೆ ಹೋಗಿ ನೀವು ಈ ಕ್ಷಣ ಕುಂತು ಕಣ್ಣು ಮುಚ್ಚಿ ಕಣ್ಣು ತೆರೆದು ಕೇಳ್ರಿ, ನಾ ಇವತ್ತು ಇಲ್ಲಿ ತನಕ ಏನು ಮಾಡೀನಿ ಒಳ್ಳೆಯದು ಇವತ್ತು ಮುಂಜಾನೆ ಹಿಡಿದು ಅನ್ರಿ. ಅದು ನಿಮ್ಗೆ ಹೇಳ್ತದೆ ನಾವು ಏನು ಮಾಡೀವಿ, ಯಾರು ಟೆಂಗಲ ಮಾಡೀವಿ, ಯಾರಿಗೆ ಬೈದೀವಿ, ಯಾರು ಸರಿ ಜಗಳ ಆಡೀವಿ, ಯಾರು ಸರಿ ಮನಸ್ತಾಪ ಮಾಡ್ಕೊಂಡೀವಿ, ಒಂದು ಕ್ಷಣಾರ್ಧದೊಳಗೆ ನಮ್ಮ ಕಣ್ಣೆದುರು ಬಂದು ಹೋಗ್ತದೆ. ಅದಕ್ಕೆ ನಾವು ಏನು ತಿಳ್ಕೊಂಡ್ರೆ ಏನು, ಏನು ಬಿಟ್ಟರೆ ಏನು, ಏನು ಕೇಳಿದ್ರೆ ಏನು, ಅದು ವ್ಯರ್ಥ ಆಗಬಾರ್ದು. ಅದಕ್ಕೆ ಹೇಳ್ತಾರೆ, ಏನು ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ. ತನ್ನನ್ನು ತಾನೇ ಕೇಳಬೇಕು. ನಾ ಮಾಡುವಂಥ ಕಾರ್ಯ ಒಳ್ಳೇದದನ ಅಂತ ಪ್ರಶ್ನೆ ಹಾಕಬೇಕು. ನಾ ಇಲ್ಲಿ ಪ್ರವಚನಕ್ಕೆ ಹೋಗೋದು ಒಳ್ಳೇದದನ ಅಂತ ಪ್ರಶ್ನೆ ಹಾಕೋಬೇಕು. ಒಳ್ಳೇದದ ಅಂದರೆ ಬರಬೇಕು. ಕೆಲವರು ಬೇರೆಯವರು ಇರ್ತಾರೆ, ನೀ ಏನು ಪ್ರವಚನ ಕೇಳಿ, ನೀ ಏನು ಯಾರ ಬಸವಣ್ಣಾಗವಿದ್ದೆ, ಅಕ್ಮದಿವ ಆಗಿದ್ದೆ ಅಂತ ಹಂಗಸರು ಇರ್ತಾರೆ. ಬಿಡಬೇಕು ಅವ್ರಿಗೆ. ಮುಂದೆ ಏನ ಮಾತಾಡಿದಡೇನಯ್ಯ ತನ್ನ ಮಾತಾಡದಾತ್ತ ಮೂಕ. ನಾವು ಏನೇ ಮಾತಾಡಿದ್ರು ಏನು, ನನ್ನನ್ನು ನಾನು ಮಾತಾಡಬೇಕು. ಸ್ವಯಂಭು ಕುಂತಾಗ ನಾವು ಧ್ಯಾನಸ್ಥರಾಗಿ ಕುಂತಾಗ ನಮ್ಮನ್ನು ನಾವು ಮಾತಾಡ್ಕೊಳ್ಬೇಕು. ನಾವು ಮಾಡುವಂಥ ಒಳ್ಳೆ ಕಾರ್ಯಗಳು ಏನದ, ನಾ ಹ್ಯಾಂಗೆ ಬದುಕ್ಲತ್ತೀನಿ, ನಾನು ಕುಟುಂಬದ ಜೊತೆ ಯಾವ ರೀತಿ ಹೊಂದಾಣಿಕೆ ಇಟ್ಕೊಂಡೀನಿ, ನಾ ಎಲ್ಲರ ಜೊತೆ ಸಾಮರಸ್ಯದಿಂದ ಬದುಕ್ತಾ ಇದ್ದೀನ, ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದೀನ, ತಿದ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ. ನಮ್ಮ ಒಳಗೆ ಇಳಿದು ನಾವು ಬದುಕ್ತೀವಿ ಅಂದ್ರೆ ನಾವು ಒಳಗೆ ಇಳಿತಾನೇ ಇಲ್ಲ, ಹೊರಗೆ ನೋಡತ್ತೀವಿ. ಅದಕ್ಕೆ ಒಳಗೆ ತಿಳಿದು ನೋಡಿದಾಗ ಬದುಕು ಹಸನ ಆಗ್ತದೆ. ಮುಂದುವರೆದು ಹೇಳ್ತಾರೆ, ಜಟದಿಂದ ತನ್ನ ಕಾಣಬೇಕು, ಜಟದಿಂದ ತನ್ನನ್ನು ನೋಡಬೇಕು. ಭಾಳ ಧೈರ್ಯವಾಗಿ ನನ್ನನ್ನು ನಾನು ಕಂಡುಕೊಳ್ಬೇಕಂತ. ನಾ ಏನು ಮಾಡತ್ತೀನಿ ಅಂತ ನಾನು ತಪ್ಪಿನ ಅರಿವಾದರೆ ತಪ್ಪದ ಅಂತ ಒಪ್ಕೊಳ್ಬೇಕು. ಭಾಳ ದೊಡ್ಡ ಗುಣ. ನಾ ತಪ್ಪು ಮಾಡಿಲ್ಲ ಅಂದರೆ ಮೂರ್ಖತನದ ಪರಮಾವಧಿ. ಎಲ್ಲಿ ಬದ್ಧತೆ ಇರ್ತದೆ, ತಾತ್ವಿಕತೆ ಇರ್ತದೆ. ಅದಕ್ಕೆ ಹೇಳ್ತಾರೆ, ಜಟದಿಂದ ತನ್ನ ಮಾತಾಡಬೇಕು, ಇದೇ ತನ್ನ ನೆಲೆ ಸ್ವರೂಪ ಕಾಣ ಗುಹೇಶ್ವರ. ಇದೇ ನನ್ನ ಬದುಕಿನ ಜೀವಾಳ ಅಂತ ಹೇಳ್ತಾರೆ. ಯಾರೂ ಅಲ್ಲಮ್ಮ. ನಮ್ಮನ್ನು ನಾವು ತಿಳ್ಕೊಳ್ಳದೆ ಹೋದರೆ ಬದುಕಿಗೆ ಅರ್ಥ ಇರೋಂಗಿಲ್ಲ. ನನ್ನನ್ನು ನಾನು ತಿಳ್ಕೊಳ್ಳದೆ ಹೋದರೆ ಬದುಕಿಗೆ ಚೈತನ್ಯ ಇರೋಂಗಿಲ್ಲ. ನನ್ನ ಬದುಕು ಸಾರ್ಥಕವಾಗಬೇಕು ಅಂದರೆ ನನ್ನ ಒಳಗೆ ಇಳಿದು ನೋಡಬೇಕು ಅಂತ ಅವ್ರು ಹೇಳುತ್ತಾರೆ.
ಅದಕ್ಕೆ ಒಳಗಿಳಿದು ನೋಡಬೇಕು ಅಂತಂದ್ರೆ ಒಂದು ಮಾತು ಇಲ್ಲಿ ಭಾಳ ಚಂದ ಬರ್ತದೆ. ಕೆಲವಂ ಸುಜ್ಞಾನದಿಂ ನೋಡು, ಕೆಲವಂ ಸುಜ್ಞಾನದಿಂ, ಸುಜ್ಞಾನ, ಸು ಅಂದರೆ ಒಳ್ಳೆಯದು, ಜ್ಞಾನ ಅಂದರೆ ಎಲ್ಲರಿಗೂ ಜ್ಞಾನ ಇರ್ತದೆ, ಜ್ಞಾನ ಇಲ್ಲ ಅಂತಲ್ಲ. ಅದು ಯಾವ ಜ್ಞಾನದಿಂದ ನೋಡಬೇಕು ಅಂದರೆ ಸುಜ್ಞಾನದಿಂದ ನೋಡಬೇಕು. ಮುಂದುವರೆದು ಹೇಳ್ತಾರೆ, ಕೆಲವಂ ಸಜ್ಜನ ಸಂಘದಿಂದ ಇರಲ್ಕೆ, ಕೆಲವು ಸಜ್ಜನ ಸಂಘದಿಂದ ಇರಬೇಕು. ಸುಜ್ಞಾನದಿಂದ ನೋಡುವಂಥದ್ದು, ಸುಜ್ಞಾನದಿಂದ ಮಾಡುವಂಥದ್ದು, ಸುಜ್ಞಾನದಿಂದ ಬದುಕುವಂಥದ್ದು. ಒಬ್ಬವ ಕಳ್ಳ ದರೋಡೆಕೋರ ಇದ್ದ. ಆ ದರೋಡೆಕೋರ ದಿನ ಬಂದವರಿಗೆಲ್ಲ ಬಂಗಾರ ಬೆಳ್ಳಿ ಕಸ್ಕೊಳ್ಬೇಕು, ಅವ್ರಿಗೆ ಕೊಲೆ ಮಾಡಿ ಬೀಸವಾಡಬೇಕು. ಅವನು ಪಾಪದ ಕೂಡ ತುಂಬ್ತು ಅಂತ ಭಾಳ ಜನ ಹೀಗೆ ಅಂತಿದ್ರು. ಆ ದಾರಿಗುಂಟ ಒಬ್ಬರು ಮಹಾತ್ಮ ನಡೆದಿರು. ಅವ್ರಿಗಂದ, ನಿನಗೂ ಕೊಲೆ ಮಾಡ್ತಾ ಅಂದ. ಅವರಂದರು, ನೀ ನನಗೇನು ಕೊಲೆ ಮಾಡ್ತೀಯಪ್ಪ, ನೀನೇ ಮೊದಲು ಕೊಲೆ ಆಗಿದೆ ಅಂತ ಹೇಳಿದ್ರು ಅವರು. ಮತ್ತು ಅವ್ರು ಏಟು ಅಂದಲಿಲ್ಲ, ಏಟು ಒಳಕಲಿಲ್ಲ. ನಮ್ಮ ಎದುರು ಯಾರ ಒಂದು ಚಾಕು ಹಿಡಿದ್ರೆ ಮೈಯೆಲ್ಲ ಬೆವರು ಬಿಡ್ತದೆ ಪತ. ಅವ್ರು ಏನೂ ಅನ್ನಲಿಲ್ಲ, ಸಮಾಧಾನವಾಗಿದ್ದರು. ಆಗ ಅವರಂದರು, ನೀ ನನಗೆ ಯಾಕೆ ಕೊಲೆ ಮಾಡ್ತಿ? ಇಲ್ಲ, ನಿಮ್ಗೆ ಕೊಲೆ ಮಾಡ್ತೀನಿ. ಮಾಡಿದ್ರೆ ನಿನಗೆ ಸಿಗ್ತದೇನು, ಇದ್ರ ನಿನಗೆ ಲಾಭ ಏನು ಅಂತ ಕೇಳಿದ್ರು ಅವರು. ನನಗೆ ನೀ ಕೊಲೆ ಮಾಡಿ ನಿನಗೆ ಸಂತೃಪ್ತಿ ಆಗ್ತದಂದ್ರೆ ಮಾಡಬೇಡ ಅಂತ ನಾನು ಅನ್ನಂಗಿಲ್ಲ. ಆದ್ರೆ ಇದ್ರದಿಂದ ನಿನ್ನ ಕರ್ಮಗಳು ಎಷ್ಟು ಹೆಚ್ಚಿಗೆ ಆಗ್ತಾವೆ ಅನ್ನೋದು ವಿಚಾರ ಮಾಡಿದ್ದೇನಪ್ಪ. ಯಾರಿಗಾಗಿ ನೀವು ಕೊಲೆ ಮಾಡ್ತಿ, ಎದಕ್ಕಾಗಿ ಕೊಲೆ ಮಾಡ್ತಿ? ನಿನ್ನ ಬದುಕು ತಿಳ್ಕೊಂಡು ನಡೆದಿ ಅಂದ್ರೆ ನಿನ್ನ ಬದುಕು ಹಸನಾಗ್ತದಲ್ಲ ಅಂತ ಹೇಳಿದ್ರು. ಆವಾಗ ನನ್ನ ಪಾಪ ಪರಿಹಾರ ಆಗಬೇಕು ಅಂಥೇಳಿ ಒಂದು ಬಡಿಗೆ ಕೊಟ್ಟರು ಅವ್ರಿಗೆ. ನಾ ಏನು ಮಾಡಬೇಕು? ನೀ ಹೋಗಿ ಒಂದು ಕಡೆ ಕೂಡು, ನಿನ್ನ ಮುಂದೆ ನೀವು ಕೊಲೆ ಮಾಡಬೇಡ, ಸಮಾಧಾನ ಇರು ಅಂತ ಹೇಳಿದ್ರು. ಆಗ ಯಾಕಾಗಲ್ಲ ಗುರುಗಳೇ ಅಂದ. ಅವ್ರು ಈ ಕಡೆ ಹೋದರು, ಅವ ಮುಂದೆ ಹೋದ. ಹೋಗಿ ಒಂದು ಗಿಡ ಕೆಳಗೆ ಕೂಡ್ತಾನೆ. ಗಿಡ ಕೆಳಗೆ ಕುಂತಾಗ ಏನಾಗ್ತದೆ ಅಂದ್ರೆ, ಆ ಮ್ಯಾಲ 5 ಜನ ಕಳ್ಳರು ಇರ್ತಾರೆ. ಅವ್ರೇನು ಮಾತಾಡ್ಕೋತಾರೆ ಅಂದರೆ, ಇವತ್ತು ಈ ಊರಿಗೆ ಹೋಗ್ಬೇಕು ನಾವೆಲ್ಲ. ಈ ಊರಾಗ ಹೋಗಿ ಈ ಊರಿಗೆ ಏನು ಮಾಡಬೇಕು ಅಂದ್ರೆ ದೋಚ್ಬೇಕು, ಇಡೀ ಊರೇ ದೋಚ್ಬೇಕು. ಯಾರ ಎದುರು ಬಂದರು ಅಂದ್ರೆ ಅವ್ರಿಗೆ ಕೊಲೆ ಮಾಡಿರಿ, ಊರಿಗೆ ಬೆಂಕಿ ಹಚ್ಚಿರಿ. ಆದರೂ ಆ ಊರಾಗ ಏನೂ ಇರಲಾರ್ದಂಗೆ ಮಾಡಿಕೊಂಡು ನಾವು ಹೋಗಬೇಕು ಅಂತ ಅವರೆಲ್ಲರೂ ಮಾತಾಡ್ತಾರೆ. ಆ ಗಿಡ ಕೆಳಗೆ ಹಾಗೆ ಬಂದು ಕುಂತಿದ್ದ ಯಾರು? ಆ ಕೊಲೆಗಡಕ್ಕೆ. ಆ ಮಾತು ಕೇಳ್ದ. ಆ ಮಾತು ಕೇಳಿ ಆ ದಿನ 100 ಕೊಲೆ ಮಾಡುವಂಥ ಮನುಷ್ಯ ಈ ಮಾತು ಕೇಳೇನಾಯ್ತು, ಗುರು ಮಾಡಿದ ಮಾತು ಗೊತ್ತಾಯ್ತು. ನೀ ಯಾರಿಗಾಗಿ ಕೊಲೆ ಮಾಡ್ತಿ, ಎದಕ್ಕಾಗಿ ಮಾಡ್ತಿ, ಇದರಿಂದ ನಿನಗೆ ಲಾಭ ಏನು ಅಂತ ಕೇಳಿದರು. ಆವಾಗ ಅವ ಏನು ಮಾಡ್ದ, ಅವ್ರಿಗೆ ಕೆಳಗೆ ಹೋಗಿ ಇಳಿದ್ರು. ಕೆಳಗೆ ಇಟ್ಟಿಗೆ ಇವಂದ ನಿಮ್ಗೆ ಊರಾಗ ಹೋಗ್ಬಿಡಲ್ಲ ಅಂದವ. ಯಾಕ? ಆ ಊರಾಗ ನೀನು ದೋಚಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ನಾನು ಅಂದ. ಅವರಂದರು, ಅಲ್ಲೋ ನಿನಗೇನದ, ನಿನಗೆ ಮೊದಲು ಕೊಲೆ ಮಾಡ್ತೀವಿ ಅಂದರು. ಆಗ ಅವನಿಗೆಲ್ಲ ರಾಟಿ ಇತ್ತು. ಆ 5 ಜನರಿಗೆ ಹೊಡೆದು ಕೊಲೆ ಮಾಡ್ದ. ಆ ಗುರುವಿನ ಮೇಲೆ ಹೋಗಿ ಬಂದಿದ್ದೆಷ್ಟು? 1 ತಾಸಾಗಿತ್ತು. 1 ತಾಸಾಗಿತ್ತು. ಮತ್ತು ಅವನಿಗೆ ಪಾಪ ಪ್ರಜ್ಞೆ ಕಾಡ್ತು. ಪಾಪ ಪ್ರಜ್ಞೆ ಕಾಡಂದ, ನಾ ಮಾಡಿದ ತಪ್ಪಲ್ಲಪ್ಪ, ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತ ತಿಳ್ಕೊಂಡು ಮತ್ತು ಓಡೋಡಿ ಗುರುಗಳ ಬಲ್ಲ ಬರ್ತಾನೆ. ಗುರುಗಳೇ ನನಗೆ ಕ್ಷಮೆ ಮಾಡಿ ಗುರುಗಳೇ ಅಂದ. ಯಾಕಪ್ಪ, ಏನು ಸಮಸ್ಯೆ ಆಗ್ಯದ? ಏನಿಲ್ಲ, ನಾನು ನಿಮಗೆ ಆಣಿ ಮಾಡಿ ಹೋಗಿದ್ದ, ನಿಮ್ಮ ಪಾದ ಸ್ಪರ್ಶ ಮಾಡಿ ಹೋಗಿದ್ದ, ನಿಮಗೆ ವಚನ ಕೊಟ್ಟು ಹೋಗಿದ್ದ, ಭಾಷೆ ಕೊಟ್ಟು ಹೋಗಿದ್ದ ಗುರುಗಳೇ. ನಾ ಇನ್ನು ಮುಂದೆ ಸಾತ್ವಿಕವಾಗಿ ಬದುಕಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂಥೇಳಿ. ಆದರೆ ನಿಮಗೆ ಮಾತಾಡಿ ಹೋಗಿ 1 ತಾಸಾಗಿಲ್ಲ, ಅಲ್ಲಿ 5 ಜನರಿಗೆ ಕೊಲೆ ಮಾಡೀನಿ ಅಂದರು. ಗುರುಗಳಂದರು, ಯಾಕೆ ಮಾಡಿದ್ಯಪ್ಪ ಕೊಲೆ? ಯಾಕೆ ಮಾಡಿದ್ವಿ? ಕೊಲೆ ಯಾಕೆ ಮಾಡಿದ್ದೆ ಅಂದರೆ ಇದ್ರ ಕಡೆಯಿಂದ ಮಾಡಿದ್ದ ಅಂದ. ನಿನ್ನ ಪಾಪ ಪ್ರಜ್ಞೆ ಅರಿವು ನಿನಗಾಗ್ಯದ. ಇದು ಕೊಲೆ ಅಲ್ಲ, ಇದು ಸಾತ್ವಿಕದ ಕೊಲೆ ಅಂದರು ಅವರು. ನೀನು ಒಬ್ಬ ಸಾಯ್ತಿದ್ದೆ ಅಂದ್ರೆ 1000 ಜನ ಅನಾಥರಾಗ್ತಿದ್ರು, ಇಡೀ ಊರಿಗೂರು ನಾಶ ಆಯ್ತಿತ್ತು, ಬದುಕು ಹಾಳಾಗೋಯ್ತಿತ್ತು. ಇದನ್ನು ಮಾಡಿದ್ದು ಉತ್ತಮ ಕಾರ್ಯ ತಮ್ಮ ಅಂತ ಗುರುಗಳು ಹೇಳುತ್ತಾರೆ. ಡಾಕ್ಟ್ರ್ ಕೈಯಲ್ಲೂ ಚಾಕು ಇರ್ತದೆ, ಕಳ್ಳನ ಕೈಯಲ್ಲಿ ಚಾಕು ಇರ್ತದೆ. ಎಷ್ಟು ಮಜೆ ಅದ. ಕಳ್ಳನ ಕೈದಾಗ ಚಾಕು ಇದ್ದರೆ ನಾವು ಅಂಜ್ತೀವಿ, ಡಾಕ್ಟ್ರನ ಕೈದಾಗ ಚಾಕು ಇದ್ದಾಗ ನಮ್ಮ ರೋಗ ನಿವಾರಣೆ ಮಾಡ್ಕೊತೀವಿ. ಹೇಳುವಂಥ ಉದ್ದೇಶ ಏನು ಅಂದರೆ, ದುರ್ಜನರ ಸಂಘದಲ್ಲಿ ಕುಂತೀವಿ ಅಂದರೆ ಹಾಳಾಗ್ತದೆ,
ಸಜ್ಜನರ ಸಂಘದಲ್ಲಿ ಕುಂತೀವಿ ಅಂದರೆ ಬದುಕು ಹಸನ ಆಗ್ತದೆ. ಇದೇ ಅರ್ಥ, ಮತ್ತು ಬೇರೆ ಅಲ್ಲ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘ ಎರಡು ಉಂಟು, ಒಂದು ಹಿಡಿ ಒಂದು ಬಿಡು. ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅಂದರೆ ಒಳ್ಳೆಯ ಜೊತೆ ಕೂಡೋದನ್ನು ಕಲಿಬೇಕು. ನಾನು ತಾಯಂದ್ರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಿಮ್ಮ ಮಕ್ಕಳು ದೊಡ್ಡವರು ಇರ್ಬೋದು, ಇಲ್ಲಿ ಬರಲಿಕ್ಕಾಗದೇ ಇರ್ಬೋದು, ಮನೆಯೊಳಗೆ ಹೋದ ಮೇಲೆ ಅವ್ರಿಗೆ ಪ್ರಾರ್ಥನೆ ಮಾಡಿಸ್ರಿ. ನೀವು ಹೋದ್ಮೇಲೆ ಅವ್ರಿಗೆ ವಿಭೂತಿ ಹಚ್ಚಿ ಒಂದು ಅರ್ಧ ತಾಸು ಧ್ಯಾನ ಮಾಡಿಸ್ರಿ. 10 ನಿಮಿಷ ಯಾವ ಮಕ್ಕಳು ಧ್ಯಾನ ಮಾಡ್ತಾರ ಅವ್ರ ಸ್ಮೃತಿಪಟಲ ಜಾಗೃತವಾಗ್ತದೆ, ಗೊತ್ತಿರಲಿ. ನಮ್ಮ ಮಕ್ಕಳಿಗೆ ನಾವು ಮಕ್ಳಿಗೆ ಹೆಂಗೆ ಮಾಡೀವಿ ಅಂದರೆ ಯಾಂತ್ರಿಕ ಬದುಕು ಮಾಡೀವಿ. ನಮ್ಮ ಮಕ್ಳಿಗೆ ಹೆಂಗೆ ನೀ ಏನು ಓದ್ಲತ್ತಿದ್ದಿ, ಎಷ್ಟು ಮಾರ್ಕ್ಸ್ ತೊಗೊಂಡಿವಿ, ಎಷ್ಟು ಹೆಂಗೆ ಇರ್ಲತ್ತಿದೆ ಅಂತ ಕೇಳ್ತೀವಿ ಹೊರತು ನಿನ್ನಲ್ಲಿ ಒಳ್ಳೆಯ ವಿಚಾರಗಳು ಏನದವ, ಒಳ್ಳೆಯ ಆಚಾರಗಳೇನು ಅಳವಡಿಸ್ಕೊಂಡಿದ್ದಿ ಅಂತ ನಾವು ಕೇಳ್ತಾನೆ ಇಲ್ಲ. ಮಕ್ಕಳಿಗೆ ಹಣ ಗಳಿಸುವ ಯಂತ್ರ ಮಾಡೋದು ಬೇಡ, ಹಣ ಗಳಿಸುವ ಮಿಷನ್ ಮಾಡೋದು ಬೇಡ. ನಾವು ಮಕ್ಕಳಿಗೆ ಏನು ಮಾಡಬೇಕಾಗ್ಯದಂದ್ರೆ ಗುಣಸಂಪನ್ನರಾಗಿ, ಸಮಾಜಕ್ಕೆ ಬೇಕಾಗಿ, ಸಮಾಜಕ್ಕೆ ಒಪ್ಪಿಗೆ ಆಗಂಗೆ, ಸಮಾಜ ನಮ್ಮ ಮೇಲೆ ಭಾಳ ನಿರೀಕ್ಷೆ ಇಟ್ಕೊಂಡದು. ನಮ್ಮ ಈ ಮನೆತನದಿಂದ ಮಕ್ಕಳು ಚೆಂದ ಬರಲಿ ಅಂತ ನಿರೀಕ್ಷೆ ಇಟ್ಕೊಂಡದು. ಇವತ್ತು ನಾವು ನೋಡ್ತೀವಿ, ಭಾಳ ಕಡೆ ನೋಡ್ತೀವಿ. ಇವತ್ತು ನಾವು ಒಂದು ಗುಂಟೆ ಜಮೀನನ್ನು ಖರೀದಿ ಮಾಡಲಿಕ್ಕೆ ನನ್ನ ತಾಕತ್ತು ಆಗಂಗಿಲ್ಲ. ನಮ್ಮ ಅವ್ವ ಅಪ್ಪದೇರು ಉಪಾಸೆ ವನವಾಸೆ ಮಾಡಿ ಹೊಲ ಮನೆ ಗಳಿಸಿಟ್ಟಾರ. ಅವ್ರು ಉಪಾಸೆ ಇದ್ದರೂ ಸಹಿತ ಹೊಲವನ್ನು ಇಟ್ಕೊಂಡಾರ. ಯಾಕೆ? ಮಕ್ಕಳು ಬದುಕು ಹಸನಾಗಲಿ ಅಂತ. ಅವ್ರು ಹಳ್ಳು ಪುಟಾಣಿ ತಿಂದು ಬದುಕಿ ಒಂದು ಗುಂಟೆನೂ ಹೊಲ ಮಾರಲಿಲ್ಲ, ಯಾರ ಕಡೆಯಿಂದ? ನಮ್ಮ ಕಡೆಯಿಂದ. ಇವತ್ತು ಅಣ್ಣ ತಮ್ಮ ಅವ್ವ ಅಪ್ಪ ಗಳಿಸಿದ್ದು ಹೊಲ ತಗೊಂಡು ಬ್ಯಾರಾಗ್ತೀವಿ. 4 ಮೂಗರ ಮಕ್ಕಳಿದ್ದಂದ್ರೆ 4 ತಿಂಗಳು ಅಬ್ದೇರಿಗೆ ಹಂಚ್ಕೊಳ್ತೀವಿ. 4 ತಿಂಗಳು ನಿನ್ನ ಮನ್ಯಾಗ, 4 ತಿಂಗಳು ನಿನ್ನ ಮನ್ಯಾಗ, 4 ತಿಂಗಳು ನಿನ್ನ ಮನ್ಯಾಗ. ಅದು ಹಿರುಗಳ ಕಡೆಯಿಂದ 3 ಎಕರೆ ಹೊಲ ಇಡ್ತೀವಿ. ಇಲ್ಲ ಹಿರುಗಳಿಗೆ ಅನ್ನ ಹಾಕಬೇಕು, ಆ 3 ಎಕರೆ ಹೊಲ ಕಡೆಗೆ ನೀನೇ ಇಟ್ಕೋಬೇಕು ಅಂತ ಹೇಳ್ತೀವಿ. ಇಲ್ಲ ಮೂಗರು ಹೊಲ 1 ಎಕರೆ ತಗೋಬೇಕು ಅಂತ ಹೇಳ್ತೀವಿ. ಎಲ್ಲಿ ಯಾವ ಘಟ್ಟಕ್ಕೆ ಬಂದು ನಿಂತೀವ್ರಿ? ನಮ್ಮವ್ವ ಉಪವಾಸ ವನವಾಸ ಇದ್ಕೊಂಡು ನಮಗೆ ಬೆಳೆಸಿದ್ದು ಇದಕ್ಕೇನ? ಮಕ್ಕಳಿಗೆ ಹಂಚ್ಕೊಂಡು ತಿನ್ರಂತೆ ಬೆಳೆಸ್ಯಾರ. ಅವ್ರು ಎಲ್ಲಾರ ಹೋದ್ರಂತಂದ್ರೆ ಮಕ್ಕಳು ಎಲ್ಲಿ ಬದುಕಬೇಕು ಅನ್ನುವಂಥ ಸೌಜನ್ಯ ನಮಗಿಲ್ಲದೆ ಬದುಕ್ತೀವಂದ್ರೆ ನಾವು ಯಾವ ನೆಲೆಗಟ್ಟಿನಲ್ಲಿ ನಾವು ನಮ್ಮ ಬದುಕನ್ನು ನಡೆಸ್ತಾ ಇದ್ದೀವಿ? ನಾವು ಒಂದನ್ನು ತಿಳ್ಕೊಳ್ಬೇಕು. ತಂದೆ ತಾಯಿಯ ನಿಂದಿಸುವ ಆತ ಹಂದಿಯಾಗಿ ಹುಟ್ಟುವ ಅಂತ ಬಹುರೂಪಿ ಚೌಡಯ್ಯ 12ನೇ ಶತಮಾನದಲ್ಲಿ ಹೇಳ್ಯಾನ. ತಂದೆ ತಾಯಿಯ ನಿಂದಿಸುವ ಆತ ಹಂದಿಯಾಗಿ ಹುಟ್ಟುವ, ನಾವು ಹೇಳಿದ ಮಾತಲ್ಲದು. ಅವನಿಗೆ ಅವತ್ತೇ ಗೊತ್ತಿತ್ತ ಏನೋ. ನಾವು ಕೇವಲ ಹಣಗಳು ಯಾದಕ್ಕೆ ಗಳಿಸ್ತೀವಿ ರೀ? ಹಣ ಎದಕ್ಕೆ ಬೇಕು? ಹಣ ನಮಗೆ ನಮ್ಮ ಕೊನೆಯ ಕಾಲದೊಳಗೆ ನಮ್ಗೆ ಆರಾಮಿಲ್ಲ ಬಿದ್ದಾಗ ಹಣ ನಮ್ಗೆ ಏನಾರ ಕೆಲಸಕ್ಕೆ ಬರ್ತದೆ? ದವಾಖಾನೆ ಡಾಕ್ಟ್ರಿಗೆ ಕೊಡ್ತೀವಿ. ಪಾಪಿಯ ಧನ ಪ್ರಾಯಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ಅದೇ ಒಂದು ರೊಟ್ಟಿ ನಮ್ಮ ಹೆತ್ತರಿಗೆ ಹಾಕ್ತೀವಿ ಅಂದ್ರೆ ನಮಗೆ ಈ ಜಗತ್ತನ್ನು ನೋಡಲಿಕ್ಕೆ ಕಾರಣೀಕರ್ತರಾಗಿರುವಂಥವ್ರೆ ನಮ್ಮ ತಂದೆ ತಾಯಿಗಳು. ನಮಗೆ ಆ್ಯಕ್ಚುಲಿ ನಮ್ಮ ದೇವರು ಅವರೇ ಇರಬೇಕು, ಅವರೇ ಇರ್ತಾರೆ, ಬೇರೆ ದೇವರಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹೇಳ್ತೀವಿ. ಸುಮ್ಮನೆ ಅಲ್ಲಿ ಎಲ್ಲಿ ಹುಡುಕುತ್ತಾ ನಡೆದೀವಿ ದೇವ್ರಿಗೆ. ಮನ್ಯಾಗ ಅವು ಉಪವಾಸ ಇಟ್ಟು ಕಾಶಿಗೆ ಹೋಗ್ತೀವಿ. ಎದಕ್ಕಾಗಿ ಹೋಗ್ತೀವಿ? ಸಂಸ್ಕಾರ ಬೇಕು ರೀ ನಮ್ಗೆ. ಹಣ ಮುಖ್ಯ ಆಗಬಾರ್ದು, ಜೀವನ ಮುಖ್ಯ ಆಗಬೇಕು. ತೃಪ್ತಿ ಮುಖ್ಯವಾಗಬೇಕು, ಸಂತೃಪ್ತಿ ಮುಖ್ಯವಾಗಬೇಕು. ಶರಣರು ಕಂಡುಕೊಂಡಿರುವಂಥ ವಿಚಾರಧಾರೆಯೂ ಅದೇ. ಅದಕ್ಕೆ ಅವ್ರು ಸಂತೃಪ್ತವಾಗಿ ಬದುಕಿದ್ರು, ನಾವು ಬದುಕ್ತಾ ಇಲ್ಲ. ಅದಕ್ಕೆ ಒಂದು ಮಾತು ಭಾಳ ಚಂದ ಹೇಳ್ತಾಳೆ ಅಕ್ಕ, ತಿಳಿ ನೀರೆಂಬೆ ನಿನ್ನ ನೀ ತಿಳ್ಕೊಂಡಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಚಂದದ. ತಿಳಿ ನಿನ್ನನ್ನು ನೀನು ತಿಳಿ ನೀರಲ್ಲ, ತಿಳಿ ನೀ. ಎಷ್ಟು ಚಂದ ಹೇಳ್ತಾಳೆ ಅಕ್ಕ. ತಿಳಿ ನೀರೆಂಬೆ ಅಂತ ಹೇಳ್ತಾರೆ. ತಿಳಿಯಾಗಿರುವಂಥ ನೀರು ಹೆಂಗಿರ್ತದೋ ನಿಷ್ಕಲ್ಮಶವಾದ ಹೃದಯ ನಮಗಿರಬೇಕು ಅಂತ ಅಕ್ಕನ ಆಶಯ. ನಮ್ಮಲ್ಲಿ ಭಾವಶುದ್ಧಿ ಇರಬೇಕು ಅಂತ ಅಕ್ಕನ ಆಶಯ. ತನು ಶುದ್ಧ, ಮನಶುದ್ಧ, ಭಾವಶುದ್ಧ ಇತ್ತು ಅಂದರೆ ಬದುಕಿನೊಳಗೆ ಭಾಳ ಸಮೃದ್ಧಿಯಿಂದ ಬದುಕ್ತೀವಿ. ಗುಡಿಸಲಾಗಿದ್ದರೂ ಸಹಿತ ಸಮೃದ್ಧಿಯಿಂದ ಬದುಕ್ತೀವಿ. ಇಲ್ಲ ಅಂದರೆ ಬದುಕಿಗೆ ಅರ್ಥ ಇರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ಭಾಳ ಹೆಂಗೆ ಅಂದ್ರೆ, ಒಬ್ಬರು ಸತ್ಸಂಗ ಅಂದ್ರೆ ಕೊಳಸಿ ನೋಡಿ, ನಾವೆಲ್ಲ ಕೊಳಸಿ ನಾವು ಸಣ್ಣಾಗಿದ್ದಾಗ ಇಸ್ತ್ರಿದಾಗ ಹಾಕಿ ಇಸ್ತ್ರಿ ಮಾಡ್ತಿದ್ದೆವು. ಈಗ ಅದು ಹೋಗಿ ಅದು ಲೈಟ್ಗಳು ಬಂದ್ಮೇಲೆ
ಆ ಕೊಳಸಿ ಬೆಂಕಿ ನೋಡಂತಂತ ನಾವಿನಿನ್ನಂಗೆ ಕೆಂಪು ಆಗಬೇಕಾಗ್ಯದ. ಕೆಂಪು ಆಗಬೇಕಾಗ್ಯದ ಅಂದ್ರೆ ಅದು ಎಂತಂತ, ನೀ ಏನು ಮಾಡೋದು ಬೇಡ, ನೀ ಸುಮ್ಮನೆ ನನ್ನ ಬಲ್ಲಿ ಕೂಡು, ನೀ ತಾನೇ ಕೆಂಪಗೈತಿ ಅಂತಂತ. ಸುಮ್ಮನೆ ಕೂಡೋದ್ರಿ. ಆ ಕೊಳಸಿ ಬೆಂಕಿ ಮುಂದಿಟ್ಟರೆ ಏನಾಯ್ತದೆ, ಕೊಳಸಿ ಕೆಂಪಿಗೆ ಆಯ್ತದೆ. ರಾಡಿ ನೀರು ಇರ್ತಾವೆ ಅಂದ್ರೆ ನಾವು ಒಳಗೆ ಮುಖ ನೋಡ್ಕೋಬೇಕಾಗ್ಯದ. ನಾವು ಕಾಲು ಆಡಿಸ್ಕೊತ ಕುಂತರು ನನ್ನ ಮುಖ ಕಾಣಿಸ್ತದೆ ನಮಗೆ? ಇಲ್ಲ. ನಮ್ಮ ಬದುಕಿನ ಜಂಜಾಟವನ್ನು ಹುಡುಕುತ್ತಾ ಕುಂತರು ನಮ್ಮ ಬದುಕು ನಮಗೆ ಗೊತ್ತಾಗ್ತದೇನು? ಗೊತ್ತಾಗಂಗಿಲ್ಲ. ಸಮಾಧಾನವಾಗಿ ಕೂಡಬೇಕು. ನೀರು ನಾವು ನಿಚಿಂತೆ ಕುಂತೀವಂದ್ರೆ ಏನಾಗ್ತದೆ, ನೀರು ತನ್ನಿಂತಾನೆ ಇರುವಂಥದ್ದೆಲ್ಲವೂ ಕೆಳಗೆ ಹೋಗಿ ಅಲ್ಲಿ ರಾಡಿ ಹೋಗ್ತದೆ, ತಿಳಿ ನೀರಾಗ್ತದೆ. ತಿಳಿ ನೀರಾಯ್ತಂದ್ರೆ ಒಳಗಿರುವಂಥ ಮೀನುಗಳು ನಮಗೆ ಕಣ್ಣಿಗೆ ಕಾಣ್ತಾವೆ. ಮೀನುಗಳ ಕಣ್ಣಿಗೆ ಕಾಣ್ತಾವ ಅಂದರೆ ಪರಮಾತ್ಮನ ಅರಿವು, ಪರಮಾತ್ಮನ ಇರುವಿಕೆ, ಪರಮಾತ್ಮನ ಧ್ಯಾನ, ನನ್ನ ಬದುಕಿನ ಸಾಕ್ಷಾತ್ಕಾರ ನಮಗೆ ಗೊತ್ತಾಗ್ತದೆ. ಇಲ್ಲ, ಅದ ಬದುಕು ಅಂತೇಳಿ. ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಭಾಳ ಚಂದ ಹೇಳ್ತಾರೆ. ಒಂದು ಮರ ಮಥನದಿಂದ ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡದಿರ್ಪುದೆ, ಒಂದಕ್ಕೊಂದು ನಾವು ಒಬ್ಬನೇ ಎಲ್ಲವನ್ನು ಮಾಡ್ತೀನಿ ಅಂತ ಆಗೋದಿಲ್ಲ ರೀ. ಒಂದಕ್ಕೊಂದು ಮರ ಘರ್ಷಣೆ ಆದಾಗ ಇಡೀ ಕಾಡಿಗಿತ್ತು ಹತ್ತದು, ಕಾಡು ಉರಿ ಹತ್ತದು. ಒಂದು ಒಳ್ಳೆಯ ವಿಚಾರ ಬರಬೇಕಾಯ್ತು ಅಂದ್ರೆ ಸಂಘರ್ಷ ನಡಿಬೇಕು. ಎಂಥ ಸಂಘರ್ಷ ನಡಿಬೇಕು ಅಂದ್ರೆ ಸದ್ಭಾವದ ಸಂಘರ್ಷಗಳು ನಡಿಬೇಕು, ಸಚ್ಚಿಂತನೆಗಳ ಸಂಘರ್ಷ ನಡಿಬೇಕು. ಆ ಸಂಘರ್ಷ ನಡೆದಾಗ ಬದುಕಿಗೆ ಹೊಸ ಆಯಾಮವನ್ನು ಕಲ್ಪಿಸ್ಕೊಂಡಂಗೆ ಆಗ್ತದೆ. ಅದಕ್ಕೆ ನಾಳೆ ಏನದ ರೀ, ಬಸವ ಪಂಚಮಿ ಅದ. ನಾವೆಲ್ಲ ಮಾಡುವಂಥದ್ದು ನಾಗರ ಪಂಚಮಿ ಅಂತ ಮಾಡ್ತೀವಿ. ನಾಗರ ಪಂಚಮಿಗೆ ನಾಡಿಗೆ ದೊಡ್ಡದು ಅಂತ ನಾವೆಲ್ಲ ಹೇಳ್ತೀವಿ. ಒಂದೇನು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಎಂಥದ್ದು ಅಂದರೆ, ಒಂದು ಮಾತನ್ನು ಹೇಳ್ತೀನಿ ಆ ವಿಷಯ ಸಂಬಂಧಪಟ್ಟಂಗೆ. ನಾಳೆಗೆ ಅದರ ಬಗ್ಗೆ ಒಂದು 10 ನಿಮಿಷ ಹೇಳಿ ಮುಂದಿನ ಚಿಂತನೆ ಹೋಗೋಣ. ನಾಗರ ಪಂಚಮಿ ಭಾರತೀಯ ಸಂಸ್ಕೃತಿ ಎಂಥದ್ದು ಅಂದರೆ, ವಿಶ್ವಕ್ಕೆ ಗುರುವಾಗಿರುವಂಥ ಭಾರತ ನಮಗೆ ಯಾರು ವಿಷವನ್ನು ಕೊಡ್ತಾರೋ ಅವ್ರಿಗೆ ನಾವು ಅಮೃತವನ್ನು ಕೊಡ್ತೀವಿ ಅನ್ನುವಂಥ ಪ್ರತೀಕವೇ ನಾಗರ ಪಂಚಮಿ. ಎಷ್ಟು ಚಂದದಲ್ರಿ. ವಿಷ ಎರೆದವ್ರಿಗೆ ಸಹಿತ ನಾವು ಹಾಲು ಕೊಡ್ತೀವಿ ಅನ್ನುವಂಥದ್ದು ಪ್ರತೀಕ. ಹಾಲೇ ಯಾಕೆ ಕೊಡ್ತೀವಿ ಅಂದರೆ ಅದು ಶುಭ್ರತೆಯ ಸಂಕೇತ, ನಿಷ್ಕಲ್ಮಶದ ಸಂಕೇತ. ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾಡೋರಲ್ಲ ನಾವು ಏನು ಮಾಡಿದ್ರು ಸಹಿತ ಪರಿಶುದ್ಧ ಭಾವ ಇಟ್ಕೊಂಡೇ ಮಾಡೋರು ಅನ್ನುವಂಥ ಸಂಕೇತ. ನಾಳೆ ಅಕ್ಕನಾಗಮ್ಮನ ಜಯಂತಿನೂ ಅದು. ಅದಕ್ಕೆ ನಾವೆಲ್ಲರೂ ಬಸವ ಪಂಚಮಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ತಾ, ಇಲ್ಲಿ ಅಕ್ಕನ ಬಳಗದವರು ಇದ್ರಿ, ಅಣ್ಣನ ಬಳಗದವರು ಇದ್ರಿ. ಅಪ್ಪರು ಮುಂಜಾನೆ ಮಾತಾಡಿದರು, ನಾಳೆ ಪಂಚಮಿ ನೀವೇನೇನು ಎರಿತೀರೋ ಗೊತ್ತಿಲ್ಲ, ಆದರೆ ಹಾಲು ಇತ್ತು ಅಂದ್ರೆ ಉದ್ಘಾಟನೆ ದಿನವೂ ಹೇಳ್ಯಾರ, ಇಲ್ಲಿ ಹಾಲು ಇಲ್ಲೊಂದು ನೀವೊಂದು ಏನಾರ ಭಗೋಣೆ ಇಟ್ಟು ಶೇಣ್ರಿ, ಒಂದು ಭಗೋಣೆ ಇಟ್ಟು ನೀವು ಹಾಲು ಎಲ್ಲಾರ ಹಾಕೋದಿತ್ತು ಅಂದ್ರೆ ಹಸಿದವರಿಗೆ ಅನ್ನ ಕೊಟ್ರೆ ಮುಕ್ಕೋಟಿ ದೇವತೆಗಳಿಗೆ ಮುಟ್ತದ ಅಂತ ಹೇಳ್ತಾರೆ. ನಾವು ಸುಮ್ಮನೆ ಒಯ್ದು ನೆಲಕ್ಕೆ ಹಾಲು ಹಾಕ್ತೀವಿ ಅಂತಂದ್ರೆ ಆ ಹಾಲು ವ್ಯರ್ಥ. ಇಲ್ಲ ರೋಡಿಗೆ ಹಾಕೋದಕ್ಕಿಂತ ನಿಮ್ಮ ಮಕ್ಕಳಿಗೆ ಕುಡಿಸ್ರಿ, 1 ಲೀಟ್ರ್ ಕುಡಿಸ್ರಿ, 2 ಲೀಟ್ರ್ ಕುಡಿಸ್ರಿ. ಆದ್ರೆ ರೋಡಿಗೆ ಚೆಲ್ಲಬೇಡ್ರಿ. ಇಲ್ಲಿ ಸಮಿತಿದವ್ರು ಅದಾರ, ಇಲ್ಲಿದ್ದು ಬಡವರಿಗೆ ಕೊಡ್ರಿ. ದವಾಖಾನೆದಾಗ ಹೋಗಿ ಅವರಿಗೆ ರೋಗಿಗಳಿಗೆ ಆ ಹಾಲು ಕೊಟ್ಟರು ನೀನು ಹೊಟ್ಟೆ ತಣ್ಣಗಾಗಲಿ ಅಂತಾರೆ. ನೀವು 1 ಕೋಟಿ ಕೊಟ್ಟರೆ ನೀವು ಹೊಟ್ಟೆ ತಣ್ಣಗಾಗಲಿ ಅಂತ ಯಾರೂ ಅನ್ನಂಗಿಲ್ಲ. ನಮಗೆ ಯಾವಾಗ ಸಮಾಧಾನ ಆಯ್ತದೆ ಅಂದರೆ ಅವ್ರು ಉಂಡು ಸಂತೃಪ್ತ ಆದಾಗ ಸಮಾಧಾನ ಆಯ್ತದೆ. ಅದಕ್ಕೆ ಇದು ಯಾಕಂದ್ರೆ ಅಣ್ಣ ತಂಗಿಯ ಭಾವನಾತ್ಮಕ ಸಂಬಂಧಗಳ ಹಬ್ಬ ಇದು. ಇನ್ನೊಂದು ಅಣ್ಣ ತಂಗಿ ಹಬ್ಬ ಇದು, ಸಂಬಂಧಗಳ ಜೋಡಣೆ ಹಬ್ಬ. ಮದುವೆಯಾಗಿ ಹೋಗಿರುವಂಥ ಹೆಣ್ಣು ತವರು ಮನೆ ಘನತೆ ಗೌರವವನ್ನು ಹೆಚ್ಚಿಸ್ಕೊಂಡು ಬರುವಂಥ ಹಬ್ಬ ಇದು. ಆ ಹಬ್ಬಕ್ಕೆ ನಾವೆಲ್ಲ ನಾಳೆ ಸಾಕ್ಷಿ ಆಗ್ತಾಯಿದ್ದೀವಿ. ನಮ್ಮ ಪರಂಪರೆ ನೆಲೆ ಒಳಗೆ, ನಮ್ಮ ಚಿಂತನೆಯ ನೆಲೆ ಒಳಗೆ, ನಮ್ಮ ಶರಣ ಪರಂಪರೆಯ ಚಿಂತನೆಯೊಳಗೆ ನಾವು ಹಬ್ಬವನ್ನು ಆಚರಿಸೋದ್ರ ಮೂಲಕ ನಾವು ಕೃತಾರ್ಥರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು ಮಾತನ್ನು ಕೊನೆಗೆ ನಾಳೆ ಬಸವ ಪಂಚಮಿಯ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಮುಂದಿನ ಸತ್ಸಂಗದ ಚಿಂತನೆ ನಾಳೆಗೆ ಅದರ ಅವಶ್ಯಕತೆಯ ಬಗ್ಗೆ, ಅದು ನಾವು ಯಾವ ರೀತಿಯಾಗಿ ಅಳವಡಿಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾಳೆ ಸರಿಯಾಗಿ 6 ಗಂಟೆಗೆ ನಾಳೆಗೆ, ಯಾಕಂದರೆ ನಿಮ್ಮ ತಾಯಿದರಿಗೆ
ನಿಮ್ಮದೆಲ್ಲ ಮಕ್ಕಳು ಬರ್ತಾರೆ, ಆ ಮಕ್ಕಳು ಮೊಮ್ಮಕ್ಕಳು ಭೀ ಕರ್ಕೊಂಡು ಬರ್ರಿ. ಬುಲೇರ ಈಗ ಯಾರೂ ಹಾಕಂಗಿಲ್ಲ, ಆ ಹಿರುಗಳು ಇದ್ದರೂ ಹಾಕ್ತಿರು. ಈಗ ಹೋಗಿ ಕೈ ಹಿಡ್ಕೊಂಡು ಹಾಕಬೇಕು ಅಂದ್ರೆ ಅವ್ರಿಗೆ ನಾಚಿಕೆ ಬರ್ತದೆ ಈಗಿನವ್ರಿಗೆ. ಬೀದರ್ ಜಿಲ್ಲೆ ಬಹುದೊಡ್ಡ ಬುಲಾಯಿ ಅಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೆಸರುವಾಸಿ ಆಗಿರುವಂಥದ್ದು. ಬುಲಾಯಿ ನಾವು ಹಾಡೋ ಟೈಮ್ನಾಗ ಹಿಂಗೆ ಕೈ ಹಿಡ್ಕೊಂಡು ಹಾಡ್ತೀವಿ, ಹಿಂಗೆ ಹಿಡಿತೀವಿ. ಅದು ಬಾಂಧವ್ಯದ ಬೆಸುಗೆ ಅಂಥದ್ದು. ನಾವು ಪ್ರತಿಯೊಬ್ಬರು ಸಹಿತ ಓಣಿದಾಗ ಇರೋರು ಸಹಿತ ಊರಾಗ ಇರೋರು ಸಹಿತ ಬಾಂಧವ್ಯದಿಂದ ಬದುಕೋಣ ಅನ್ನುವಂಥ ಸಂಕೇತ ಅದು ಇರೋದರಿಂದ ನಾವೆಲ್ಲರೂ ಆತ್ಮಸಾಕ್ಷಿಯಾಗಿ ಆ ಕಾರ್ಯವನ್ನು ಮಾಡಿ ನಾಳೆ ಹಸಿದವರಿಗೆ ನೀವೆಲ್ಲ ಹಾಲು ಕೊಡ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಈ ಚಿಂತನೆಯನ್ನು ಮುಗಿಸೋಣ. ಸರ್ವರಿಗೂ ಶರಣಾರ್ಥಿಗಳು.